ಆ ಅಜ್ಜಿ ಜೀಪನ್ನು ಹತ್ತಿ ಕುಳಿತುಕೊಂಡಳು. How she sit, you know? ಹೇಗೆ ಕುಳಿತುಕೊಂಡಳು ಗೊತ್ತಾ? Faster. Then everyone is sitting like that only in this place. ಮತ್ತೆ ಇಲ್ಲಿ ಎಲ್ಲರೂ ಅದೇ ರೀತಿಯಾಗಿ ಕುಳಿತುಕೊಂಡಿದ್ದೇವೆ. Take away your burden and put into jeep. ತಲೆಯಲ್ಲಿರುವ ಒಂದು ಭಾರವನ್ನು ಜೀಪಲ್ಲಿ ತೆಗೆದು ಹಾಕಿಬಿಡಿ. Jeep is nothing but Jesus. You put all your burden upon the jeep. ಜೀಪ್ ಯಾರು ಅಲ್ಲ, ಯೇಸು ಸ್ವಾಮಿ. ಆತನ ಮೇಲೆ ಎಲ್ಲಾ He ಭಾರವನ್ನು will set free your hearts and your mind. ನಿಮ್ಮ ಹೃದಯವು ಆಲೋಚನೆಗಳು ತುಂಬಾ ಸ್ವತಂತ್ರವಾಗುತ್ತವೆ. Hallelujah. Hallelujah. Don't keep anything in your heart. Lord, I came to your house. I put all heavy burden upon you. ನಿಮ್ಮ ಹೃದಯದಲ್ಲಿ ಏನು ಇಟ್ಟುಕೊಳ್ಳಬೇಡಿರಿ. ದೇವರೇ, ನಿನ್ನ ಮನೆಗೆ ನಾನು ಬಂದಿದ್ದೇನೆ, ಎಲ್ಲವನ್ನು ನಿನ್ನ ಹತ್ತಿರ ನಾನು ಹಾಕುತ್ತೇನೆ ಎಂಬುದಾಗಿ ಹೇಳಿದೆ. Jesus Christ always will teach with the parable. ಯೇಸು ಸ್ವಾಮಿಯು ಯಾವಾಗಲೂ ಸಾಮ್ಯ ರೂಪವಾಗಿ ನಮಗೆ ಕಲಿಸಿಕೊಡುತ್ತಾರೆ. Next two disciples, they don't understand, but people all understand. ಆ ಶಿಷ್ಯರು ಪಕ್ಕದಲ್ಲೇ ಇದ್ದು ಅರ್ಥ ಮಾಡಿಕೊಳ್ಳುತ್ತಿಲ್ಲ, ಜನರೆಲ್ಲರೂ ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ. He will teach understanding to the people how they want to understand. ಮನುಷ್ಯರಿಗೆ ಯಾವ ರೀತಿಯಲ್ಲಿ ಅರ್ಥ ಆಗಬೇಕು ಆ ರೀತಿಯಲ್ಲಿ ಕರ್ತನು ಅರ್ಥ ಮಾಡಿಸುತ್ತಿದ್ದನು. Hallelujah. Hallelujah. I am clear now. ನಾನು ಕ್ಲಿಯರ್ ಆಗಿದ್ದೀನಿ ಈಗ. Cool. Be happy. ಸಂತೋಷವಾಗಿರಿ. Don't expect anything what you have before and expect new things to happen in your life. ನಡೆದು ಹೋಗಿರುವುದನ್ನು ನೀವು ಆಲೋಚನೆ ಮಾಡಬೇಡಿರಿ, ನಡೆಯಬೇಕಾದದನ್ನು ಆಲೋಚನೆ ಮಾಡಿರಿ. Some brother was telling about his testimony. My property want to come, I want to take the house. ಸಹೋದರನು ಹೇಳುತ್ತಿದ್ದನು, ನನ್ನ ಆಸ್ತಿ ಬರಬೇಕು, ಅದು ಬಂದರೆ ಮನೆ ಖರೀದಿಸಬೇಕು ಎಂಬುದಾಗಿ. Take it away. ಅದನ್ನು ತಲೆಯಿಂದ ತೆಗೆದು ಹಾಕಿ. Already you have a beautiful house in heaven. ನಿಮಗೆ ಸುಂದರವಾದ ಮನೆ ಇದೆ ಪರಲೋಕದಲ್ಲಿ. It's everlasting life. It's everlasting. It's just temporary. ಇದು ಭೂಮಿಯ ಮೇಲೆ ನಿರಂತರವಾದದ್ದಲ್ಲ, ತಾತ್ಕಾಲಿಕ. ನಮಗೆ ನಿರಂತರವಾದ ಮನೆ ಪರಲೋಕದಲ್ಲಿದೆ. Hallelujah. Hallelujah. Every people will think only about physical things. ಎಲ್ಲರೂ ಒಂದು ಶಾರೀರಿಕವಾದ ಕಾರ್ಯಗಳನ್ನೇ ಅವರು ಆಲೋಚನೆ ಮಾಡುತ್ತಾರೆ. Change your mindset of today. ನಿಮ್ಮ ಒಂದು ಆಲೋಚನೆಗಳನ್ನು ಬದಲಾಯಿಸಿಕೊಳ್ಳಿರಿ. Always don't think about physical things. Physical things will come and go away. ಯಾವಾಗಲೂ ಶಾರೀರಿಕವಾದ ಒಂದು ಕಾರ್ಯಗಳನ್ನು ನೆನೆಸಬೇಡಿರಿ, ಅದು ಬರುತ್ತದೆ, ಅದು ಹೋಗುತ್ತದೆ. Don't focus on it. Focus on everlasting things. ನಿರಂತರವಾದದನ್ನ ಮೇಲೆ ನೀವು ಗುರಿ ಇಡಿರಿ. The great man followed Jesus and the multitude of the people. ಒಂದು ದೊಡ್ಡ ಮನುಷ್ಯನು ಒಂದು ದೇವರನ್ನು ಹಿಂಬಾಲಿಸಿದರು. What happened? ಏನಾಯ್ತು? Jesus, ಯೇಸುವೆ, ಯೇಸುವೆ, I want to come with you. ನಾನು ನಿಮ್ಮ ಸಂಗಡ ಬರಬೇಕು, I want to follow. ನಿಮ್ಮನ್ನು ಹಿಂಬಾಲಿಸಬೇಕು. Jesus loved it. ಯೇಸು ಸ್ವಾಮಿ ತುಂಬಾ ಪ್ರೀತಿಸಿದರು. And he said, you done everything whatever the Bible says. ಸತ್ಯವೇದ ಏನೆಲ್ಲ ಹೇಳುತ್ತದೆ ಅದನ್ನೆಲ್ಲ ಮಾಡಿದ್ದೀಯಾ ಎಂಬುದಾಗಿ ಕೇಳಿದರು. Oh, I am doing from my young age. ನನ್ನ ಚಿಕ್ಕ ವಯಸ್ಸಿನಿಂದಲೇ ಅದನ್ನು ಮಾಡುತ್ತಿದ್ದೇನೆ. Following it. ನಾನು ಅದನ್ನು ಹಿಂಬಾಲಿಸುತ್ತಿದ್ದೇನೆ. I am coming to the church. ನಾನು ಆಲಯಕ್ಕೆ ಬರುತ್ತಿದ್ದೇನೆ. I am doing fastings. ನಾನು ಫಾಸ್ಟಿಂಗ್ ಪ್ರಾರ್ಥನೆ ಮಾಡುತ್ತಿದ್ದೇನೆ. I am singing well. ನಾನು ತುಂಬಾ ಚೆನ್ನಾಗಿ ಹಾಡುತ್ತೇನೆ. I am playing well. ನಾನು ತುಂಬಾಗಿ ಪ್ಲೇ ಮಾಡುತ್ತೇನೆ. I am telling testimonies. ಸಾಕ್ಷಿಯನ್ನು ಹೇಳುತ್ತೇನೆ. I am very eagerly for everything that God said I am doing. ದೇವರು ಹೇಳಿದ್ದನ್ನೆಲ್ಲ ನಾನು ಮಾಡುತ್ತಿದ್ದೇನೆ. But Jesus said, ಆದರೆ ಯೇಸು ಸ್ವಾಮಿ ಹೇಳಿದರು, is it? ಹೌದಾ? Oh, I love it. ನಾನು ತುಂಬಾ ಪ್ರೀತಿಸಿದೆ. And I'll tell you one thing. ಒಂದು ಸಂಗತಿಯನ್ನು ನಿಮಗೆ ಹೇಳುತ್ತೇನೆ. Whatever you have, go and sell and give it to the poor and follow me. ನಿನ್ನಲ್ಲಿರುವುದನ್ನೆಲ್ಲ ಮಾರಿಬಿಟ್ಟು ಬಡವರಿಗೆ ಕೊಟ್ಟು ಬಿಟ್ಟು ನನ್ನನ್ನು ಹಿಂಬಾಲಿಸು ಎಂಬುದಾಗಿ ಹೇಳಿದರು. Jesus time only raptured. ಯೇಸು ಸ್ವಾಮಿಯಲ್ಲೇ ರಾಪ್ಚರ್. Jesus was there in the earth only raptured. I don't know where. ಯೇಸು ಸ್ವಾಮಿ ಭೂಮಿಯ ಮೇಲೆ ಇದ್ದಾಗಲೇ ಆತನು ಮಾಯವಾದನು. What is happening? ಏನಾಗುತ್ತಿದೆ? God don't want to tell us something he is doing. God want true followers. ಯೇಸು ಸ್ವಾಮಿಗೆ ಬರೀ ಬಾಯಲ್ಲಿ ಹೇಳುವವರು ಇಷ್ಟವಾಗುವುದಿಲ್ಲ, ನಿಜವಾಗಲೂ ಅದನ್ನು ಮಾಡಿ ಹಿಂಬಾಲಿಸುವವರು ಇಷ್ಟ. Hallelujah. 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 This year whatever God says to you, do it. ಈ ವರ್ಷ ದೇವರು ನಿಮಗೆ ಏನು ಹೇಳುತ್ತಾರೋ ಅದನ್ನು ಮಾಡಿರಿ. Last year all passed away. ಹೋದ ವರ್ಷ ಅದು ಮುಗಿದು ಹೋಯಿತು. But this new year you want to become like Jesus. ಈ ಹೊಸ ವರ್ಷದಲ್ಲಿ ಯೇಸು ಸ್ವಾಮಿ ಹಾಗೆ ನಾವು ಆಗಬೇಕು. Who will be like Jesus? Tell me. ಹೇಳಿರಿ, ಯಾರು ಯೇಸು ಸ್ವಾಮಿ ಹಾಗೆ ಇರುತ್ತಾರೆ? ಹೇಳಿ ಪರವಾಗಿಲ್ಲ, ನಾನು ಭಯ. You can tell. Wonderful. ಏನ ಅಷ್ಟೇ ಎಲ್ಲ ಪಾಲಿಸೋರೆಲ್ಲ ಇವಾಗ ಮಾತಾಡಿದ್ದು ನಾವು.
The Bible says, ಸತ್ಯವೇದ ಹೇಳುತ್ತದೆ. what it says, ಏನು ಹೇಳುತ್ತದೆ? who is in Christ Jesus, ಯಾರು ಕರ್ತನಲ್ಲಿದ್ದಾರೋ they'll call new creation. ಅವರು ನೂತನ ಸೃಷ್ಟಿ ಎಂಬುದಾಗಿ ಕರೆಯುತ್ತಾರೆ. Old things are passed away. ಹಳೆಯದೆಲ್ಲ ಗತಿಸಿ ಹೋಯಿತು, Everything became new. ಎಲ್ಲವೂ ಹೊಸದಾಯಿತು. ಇದೇನು ಸ್ವಲ್ಪ ಕಷ್ಟ ಇರೋ ತರ ಇದೆ. This is very difficult, I think. No amen, please go man. ಆಮೇಲೆ ಅಂತಿಲ್ಲ, ಗೋಮನ್ ಅನ್ನೋ ತರ ಇದೆ. Sometime ಹಳೇದು ಗತಿಸೋ it means you are gold also, yeah. Sometimes if you tell old things has passed away, even the gold has passed away. Then your old gold, why you are put it to God? ಮತ್ತೆ ನಿಮ್ಮ ಹಳೆಯ ಚಿನ್ನವನ್ನು ಯಾಕೆ ಇಟ್ಟುಕೊಂಡಿದ್ದಾರೆ? ದೇವರಿಗೆ ಕೊಟ್ಟು ಬಿಡಿ. Yeah, that is our beauty. It is my glory. I have 2,000, 5,000, 6,000. ಅದು ಸುಂದರವಾದದ್ದು, ಅದು ನನಗೆ ಒಂದು ಬ್ಯೂಟಿ ತರುತ್ತದೆ. ಅದು 5,000, Don't put 10,000. your eye upon my gold, pastor. ಪಾಸ್ಟ್ರೇ, ನನ್ನ ಚಿನ್ನದ ಮೇಲೆ ನೀವು ಕಣ್ಣಾಕಬೇಡಿರಿ. Jesus also put the eye where he had the eye. ಯೇಸು ಸ್ವಾಮಿಯು ಕಣ್ಣಾಕಿದರು. ಎಲ್ಲಿ ಕಣ್ಣಾಕಿದರು? That man was have the eye for the wealth, not for the health. ಆ ಮನುಷ್ಯನ ಕಣ್ಣುಗಳು ಅವನ ಆಸ್ತಿಯ ಮೇಲೆ ಇತ್ತು. ಅದಕ್ಕೋಸ್ಕರ Jesus questioned him. ಅದಕ್ಕೋಸ್ಕರ ಯೇಸು ಸ್ವಾಮಿ ಪ್ರಶ್ನೆ ಮಾಡಿದರು. In that what happened? ತಕ್ಷಣ ಏನಾಯ್ತು? ಆತನೇ ಅಲ್ಲಿಂದ ಹೊರಟು ಹೋದನು. Today we want to ready for the kingdom of God to invest. ಈ ದಿನದಲ್ಲಿ ನಾವು ದೇವರ ರಾಜ್ಯಕ್ಕೋಸ್ಕರ ಬಿತ್ತುವುದಕ್ಕೆ ಸಿದ್ಧರಾಗಿರಬೇಕು. Many areas we have seen people are investing for the double to make double money. ಅನೇಕ ಜಾಗದಲ್ಲಿ ನಾವು ನೋಡುತ್ತೇವೆ, ಅನೇಕರು ಹಣವನ್ನು ಡಬಲ್ ಮಾಡುವುದಕ್ಕೆ, ಎರಡರಷ್ಟು ಮಾಡುವುದಕ್ಕೆ ಹಣವನ್ನು ಎಲ್ಲೋ ಜಾಗದಲ್ಲಿ ಬಿತ್ತುತ್ತಾರೆ. After speaking gold, every ladies became very tight face. Something going to happen after this service, I don't know. Or gold will be here, will be disappear, we don't know. ಬಂಗಾರದ ಬಗ್ಗೆ ಹೇಳಿದ ತಕ್ಷಣ ಹೆಂಗಸರಿಗೆಲ್ಲ ಒಂಥರ ಕೋಪ, ಸ್ಟ್ರಿಕ್ಟ್ ಆಗ್ಬಿಟ್ರು. ದೇವರೇ, ಪ್ರಾರ್ಥನೆ ಆದ್ಮೇಲೆ ನನ್ ಬಂಗಾರ ಇರುತ್ತೋ ಇಲ್ವೋ ಎಂಬುದಾಗಿ. Hallelujah. Hallelujah. We'll walk in the gold streets. ಬಂಗಾರದ ದಾರಿಯ ಮೇಲೆ ನಾವು ನಡೆಯುತ್ತೇವೆ. We are not there glorified. We walk in the gold streets. ಬಂಗಾರವನ್ನು ಮಾಡಿ ನಾವು ಹಾಕೊಳ್ಳುವುದಿಲ್ಲ, ಅದರ ಮೇಲೆ ನಡೆಯುತ್ತೇವೆ. Many prayers happening. There was dust falling off the gold. ಅನೇಕ ಜಾಗದಲ್ಲಿ ನಾವು ಕೇಳಲ್ಪಟ್ಟೆವು, ಬಂಗಾರದ ಒಂದು ಧೂಳಿನ ತರ ಅದು ಭೂಮಿಯ ಮೇಲೆ ಬೀಳುತ್ತಿತ್ತು. Many are tested it is gold. ಆ ಧೂಳನ್ನು ಅವರು ಪರೀಕ್ಷಿಸಿದಾಗ ಅದು ಚಿನ್ನವಾಗಿತ್ತು. How it's possible they was speaking. ಅದು ಹೇಗೆ ಸಾಧ್ಯ ಎಂಬುದಾಗಿ ಅವರು ಹೇಳುತ್ತಿದ್ದರು. I just went, you don't know people, there is a construction is happening, road construction. After the road tar they'll put like white dust, no? Like that they're putting the gold dust, so it's falling out. ನಾನು ಹೇಳಿದೆ, ಪರಲೋಕದಲ್ಲಿ ದಾರಿ ಸಿದ್ಧ ಮಾಡುತ್ತಿದ್ದಾರೆ. ಅದು ದಾರಿ ಸಿದ್ಧ ಮಾಡಿದ ನಂತರ ಇಲ್ಲಿ ಟಾರ್ ಆದ್ಮೇಲೆ ಒಂದು ವೈಟ್ ಡಸ್ಟ್ ಹಾಕ್ತಾರಲ್ಲ, ಆ ತರ ಗೋಲ್ಡ್ ಡಸ್ಟ್ ಹಾಕ್ತಿದ್ದಾರೆ ಎಂಬುದಾಗಿ. Lovely heavenly Father we are thinking about these worldly things and every day we are damaging our body. ಪ್ರೀತಿಯುಳ್ಳ ಪರಲೋಕದ ತಂದೆ ನಮಗೆ ಇದ್ದಾರೆ, ಆದರೆ ನಾವು ಈ ಲೋಕದ ಕಾರ್ಯಗಳನ್ನು ಆಲೋಚನೆ ಮಾಡಿಕೊಂಡು ನಮ್ಮ ಶರೀರವನ್ನು ನಾವೇ ಕೆಡಿಸಿಕೊಳ್ಳುತ್ತಿದ್ದೇವೆ. God has a great plan about you and me. ನಿನ್ನ ಬಗ್ಗೆ ಮತ್ತು ನನ್ನ ಬಗ್ಗೆ ದೇವರಿಗೆ ಒಂದು ದೊಡ್ಡ ಸಂಕಲ್ಪವಿದೆ. This new year God wants to do a greater things in your lives. ಈ ಹೊಸ ವರ್ಷದಲ್ಲಿ ದೇವರು ನಿಮ್ಮ ಜೀವನದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾರೆ. Hallelujah. Hallelujah. Jesus question every time, if you believe you see the glory of God. ಯೇಸು ಸ್ವಾಮಿ ಎಲ್ಲಾ ಸಮಯದಲ್ಲಿ ಪ್ರಶ್ನಿಸಿದರು, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ. Hallelujah. 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 Jesus said or not, you will do greater than me. ಯೇಸು ಸ್ವಾಮಿ ಹೇಳಿದ್ರೆ ಇಲ್ವಾ, ನನಗಿಂತ ದೊಡ್ಡ ಕಾರ್ಯಗಳು ನೀನು ಮಾಡುತ್ತೀಯ ಎಂಬುದಾಗಿ. Hallelujah. Hallelujah. ಮಾಡ್ತೀರಾ? Will you do it? ಬೈಬಲ್ ಅಲ್ಲಿ ಅಂದಚಂದವಾಗಿ ವಾಕ್ಯ ಹೇಳಿದ್ದಾರೆ. There is a beautiful verse in the Bible. What it says? ಏನು ಹೇಳುತ್ತದೆ? In Mark chapter, ಮಾರ್ಕನ ಬರೆದ ಸುವಾರ್ತೆ 16th chapter and 15th verse onwards, it is there. 16ನೇ ಅಧ್ಯಾಯ 15ನೇ ವಚನದಿಂದ. The church forget these things all the time. ಸಭೆಯು ಎಲ್ಲಾ ಸಮಯದಲ್ಲಿ ಇದು ಮರೆತು ಹೋಗುತ್ತದೆ. Pastor said that for me, I baptized everyone. All my believers are there in this place. ಬೋಧಕರು ಹೇಳಿದರು, ಇಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರುವ ಪ್ರತಿಯೊಬ್ಬ ವಿಶ್ವಾಸಿಗಳು ಇಲ್ಲಿದ್ದಾರೆ ಎಂಬುದಾಗಿ. Hallelujah. Hallelujah. Let us check what authorities God has given to you all people. ದೇವರು ನಿಮಗೆಲ್ಲ ಯಾವ ಅಧಿಕಾರವನ್ನು ಕೊಟ್ಟಿದ್ದಾರೆ ಎಂಬುದಾಗಿ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. Every church where I go now, God told me to teach this. ಪ್ರತಿಯೊಂದು ಸಭೆಗೆ ನಾನು ಎಲ್ಲೆಲ್ಲ ಹೋಗುತ್ತೇನೋ ದೇವರು ಇದನ್ನು ಕಲಿಸಿಕೊಡು ಎಂಬುದಾಗಿ ಹೇಳಿದ್ದಾರೆ. Because that is our authority. ಅದು ನಮ್ಮ ಅಧಿಕಾರ. Okay?
We'll have today authority. ಈ ದಿನ ನಾವು ಅಧಿಕಾರವನ್ನು ಪಡೆದುಕೊಳ್ಳೋಣವಾ? Okay, we'll see. Mark chapter 16 verses 15. ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನ. ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು. Okay, praise the Lord. ಎಷ್ಟು ಜನ ರಕ್ಷಣೆ? How many took baptism here? ಎಷ್ಟು ಜನ ಒಂದು ದೀಕ್ಷಾ ಸ್ನಾನವನ್ನು ಹೊಂದಿಕೊಂಡಿದ್ದೀರಿ? Brother, you still not took the baptism? You want to take? I'll tell you after this message you want to take the baptism, okay? Because what's the benefit is there I'll give. If you go some plan they'll give. If you take this plan, we will give this benefits. So please take this credit card we have for film theater. You can go freely 2 tickets. Every benefits they'll give. ನೀವು ಅನೇಕ ಒಂದು ಜಾಗಗಳಿಗೆ You ಹೋದರೆ go restaurants and you can food nice. ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡುತ್ತಾರೆ. ಈ ಕ್ರೆಡಿಟ್ ಕಾರ್ಡ್ ನೀವು ತೆಗೆದುಕೊಂಡರೆ ಸಿನಿಮಾಗೆ ಉಚಿತವಾಗಿ ಹೋಗಬಹುದು, ಹೋಟೆಲ್ಗೆ ಉಚಿತವಾಗಿ ಹೋಗಬಹುದು ಎಂಬುದಾಗಿ ಪ್ಲಾನ್ ಅನ್ನು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡುತ್ತಾರೆ. Everything they'll give good plans, they'll give benefits. ಒಳ್ಳೆಯ ಪ್ಲಾನ್ ಅನ್ನು ಕೊಟ್ಟು ಅದಕ್ಕೆ ಬೇಕಾಗಿರೋ ಬೆನಿಫಿಟ್ಸ್ ಸಹ ಕೊಡುತ್ತಾರೆ. Jesus never give benefits. ಯೇಸು ಸ್ವಾಮಿ ಬೆನಿಫಿಟ್ಸ್ ಕೊಡಲ್ವಾ? Then why you are not operating? We'll check today. ಮತ್ತೆ ಯಾಕೆ ನೀವು ಅದನ್ನು ಅಳವಡಿಸಿಕೊಳ್ಳುತ್ತಿಲ್ಲ? Church will fill with the many souls. ಈ ಸಭೆಯು ಅನೇಕ ಆತ್ಮಗಳಿಂದ ತುಂಬಿರುತ್ತದೆ. Why it is not filling? Because of you. ಯಾಕೆ ಇದು ತುಂಬುತ್ತಿಲ್ಲ ಎಂದರೆ ನಿನ್ನಿಂದಲೇ. Bible you have taken coming, but you are not using pastor. You kept somewhere. ಸತ್ಯವೇದವನ್ನು ತೆಗೆದುಕೊಂಡು ಬರುತ್ತಿದ್ದೀರಿ, ಆದರೆ ಎಲ್ಲ ಇಡುತ್ತಿದ್ದೀರಿ. The verses, whatever I speak from my mouth, it is not my voice. God is going to speak with you people. ನನ್ನ ಬಾಯಲ್ಲಿ ಮಾತನಾಡುವುದು ನನ್ನಿಂದ ಮಾತನಾಡುತ್ತಿಲ್ಲ, ದೇವರ ಸ್ವರವು ನನ್ನಲ್ಲಿ ಮಾತನಾಡುತ್ತಿದೆ. We both will prepare and come lot of stories to tell. ನಾವಿಬ್ಬರು ತುಂಬಾ ಕಥೆಗಳನ್ನು ತಯಾರು ಮಾಡಿಕೊಂಡು ಬರುತ್ತೇವೆ ಹೇಳುವುದಕ್ಕೆ. My friends, this friends will prepare and come to preach you people. ನಿಮಗೆ ಪ್ರಸಂಗಿಸುವುದಕ್ಕೆ ಅನೇಕ ವಚನಗಳನ್ನು ತಯಾರು ಮಾಡಿಕೊಂಡು ಬರುತ್ತೇವೆ. Because of preaching here. ಇಲ್ಲಿ ಪ್ರಸಂಗಿಸುವುದಕ್ಕೆ. But when I stand here, no. ಆದ್ರೆ ನಾನು ಇಲ್ಲಿ ನಿಂತಾಗ God will take away everything, my preparation. ನಾನು ಏನೆಲ್ಲ ತಯಾರು ಮಾಡಿಕೊಂಡಿರ್ತೀನಿ ಅದನ್ನೆಲ್ಲ ದೇವರು ತೆಗೆದು But ಹಾಕುತ್ತಾರೆ. what you people need, God will teach you people. ಆ ದೇವರು ನಿಮಗೆ ಏನು ಬೇಕು ಅದನ್ನು ದೇವರು ನನ್ನ ಮುಖಾಂತರ ಕಲಿಸಿಕೊಡುತ್ತಾರೆ. Hallelujah. Hallelujah. You believe you see the glory of God today. ನೀನು ನಂಬಿದರೆ ದೇವರ ಮಹಿಮೆಯನ್ನು ಈ ದಿನ ಕಾಣುವೆ. Okay, go ahead. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಇದಲ್ಲದೆ ನಂಬುವುದರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. Hallelujah. Hallelujah. Whoever lifted hand, please note ಯಾರೆಲ್ಲ down. ಕರಗಳನ್ನು ಎತ್ತಿದಿರೋ ಇದನ್ನು ನೋಟ್ ಮಾಡಿಕೊಳ್ಳಿರಿ. Okay, note it in your mind now. ನಿಮ್ಮ ಒಂದು ಮೈಂಡ್ ಅಲ್ಲಿ ಇದನ್ನು ನೋಟ್ ಮಾಡಿಕೊಳ್ಳಿರಿ. Okay. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು. First thing. ಮೊದಲನೆಯದಾಗಿ What is saying? ಏನು ಹೇಳುತ್ತಿದ್ದಾರೆ? If you take baptism, really you believe in me, I will give authority to cast out the devils. ನಿಜವಾಗಲೂ ನನ್ನನ್ನು ನಂಬಿ ನೀನು ದೀಕ್ಷಾಸ್ನಾನ ಮಾಡಿಸಿಕೊಂಡರೆ ನಿನಗೆ ಮೊದಲನೆಯ ಬಹುಮಾನ ಏನು ಕೊಡುತ್ತೇನೆ ಅಂದರೆ ನನ್ನ ಹೆಸರನ್ನು ಹೇಳಿ ನೀನು ದೆವ್ವಗಳನ್ನು ಬಿಡಿಸುವಿ. Hello sisters and brothers. ಸಹೋದರ ಸಹೋದರಿಯರೇ, One time you tried it? ಒಂದು ಸಾರಿ ಆದರೂ ನೀವು ಪ್ರಯತ್ನ ಪಟ್ಟಿದ್ದೀರಾ? Why do you want to test this? This man is there, no? What is their work for him? I'll call whenever the demonic forces people is there. My pastor is there. His duty to do. ಯಾಕೆ ನಾವು ಪ್ರಯತ್ನ ಮಾಡಬೇಕು? ಯಾರಿಗಾದ್ರೂ ದೆವ್ವ ಹಿಡಿದಿದ್ದಾರೆ, ಪಾಸ್ಟರ್ ಡ್ಯೂಟಿ, ಪಾಸ್ಟರ್ ಕರೆಸ್ತೀವಿ, ಪಾಸ್ಟರ್ ಹತ್ರ ಪ್ರೇಯರ್ ಮಾಡಿಸ್ತೀವಿ, ದೆವ್ವ ಬಿಡಿಸ್ತೀವಿ. Hallelujah. Hallelujah. Is it or not? ಹೌದಾ ಅಲ್ವಾ? Huh? For whom is saying that? ಇದನ್ನು ದೇವರು ಯಾರು ಹೇಳುತ್ತಿದ್ದಾರೆ? Pastors. ಪಾಸ್ಟರ್ಸ್ ಹೇಳುತ್ತಿದ್ದಾರಾ? Reverends. ರೆವರೆನ್ಸ್ Nowadays ಹೇಳುತ್ತಿದ್ದಾರಾ? bishops. ಬಿಷಪ್ಸ್ ಹೇಳುತ್ತಿದ್ದಾರಾ? Whom is saying? ಯಾರಿಗೆ ಹೇಳುತ್ತಿದ್ದಾರೆ? You and me. ನಿನಗೂ ಮತ್ತು ನನಗೂ. First authorities God has given to cast out devil. ಮೊದಲನೆಯ ಅಧಿಕಾರ ದೇವರು ನಮಗೆ ಕೊಡುತ್ತಿರುವುದು ದೆವ್ವಗಳನ್ನು ಬಿಡಿಸುವುದಕ್ಕೆ. Whenever you took baptism in the name of Jesus Christ, God has given this first authority to cast out ಯೇಸುವಿನ devil. ಹೆಸರಿನಲ್ಲಿ ಯಾವಾಗ ನೀವು ದೀಕ್ಷಾಸ್ನಾನ ಮಾಡಿಸಿಕೊಂಡಿರೋ ಮೊದಲನೇದಾಗಿ ದೆವ್ವಗಳನ್ನು ಬಿಡಿಸುವ ಅಧಿಕಾರ ನಿಮಗೆ ಕೊಡುತ್ತಿದ್ದಾರೆ. Oh, some people got it secret. No, I can cast out the devil now. ಈಗ ಸ್ವಲ್ಪ ಜನಕ್ಕೆ ರಹಸ್ಯ ಗೊತ್ತಾಯ್ತು, ಓ ನಾನು ದೆವ್ವ ಬಿಡಿಸಬಹುದು ಎಂಬುದಾಗಿ. Some mother-in-law thinking about daughter-in-law. ಅತ್ತೆ ಸೊಸೆ ಬಗ್ಗೆ ಅಂದುಕೊಳ್ಳಬಹುದು, ಸೊಸೆ ಅತ್ತೆ ಬಗ್ಗೆ ಅಂದುಕೊಳ್ಳಬಹುದು.
extra also is good. ಎಕ್ಸ್ಟ್ರಾನೇ ಅದು ಕೊಡಬಹುದು. Hallelujah. Hallelujah. I never said daughter-in-law think about mother-in-law. She said because she is also daughter-in-law. Hallelujah. Hallelujah. Once they focus about who are there before, hey, I have authority, let her cast out. ನನಗೆ ಅಧಿಕಾರ ಇದೆ ಎಂಬುದಾಗಿ ನಾವು ಅದನ್ನು ಬಿಡಿಸಲು ಹೋಗುತ್ತೇವೆ. Hallelujah. Hallelujah. I will tell you the secret. God has given authority to cast out who is ruling in our lives. ನಾನು ಒಂದು ರಹಸ್ಯವನ್ನು ಹೇಳುತ್ತೇನೆ. ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ನಮ್ಮನ್ನು ಯಾರು ಆಳ್ವಿಕೆ ಮಾಡುತ್ತಿದ್ದಾರೋ ಅವರನ್ನು ಬಿಡಿಸುವುದಕ್ಕೆ. Bible says clearly in 1 Corinthians 3 chapter 16th verse. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ. What it says? ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮವು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? Go ahead. ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಯಾಕಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ. Hallelujah. Hallelujah. Anybody can try to destroy the temple of God. God will. ಯಾರೇ ಆಗಲಿ ದೇವರ ಆಲಯವನ್ನು ಕೆಡಿಸಲು ಅವರು ಪ್ರಯತ್ನ ಪಟ್ಟರೆ ಅವರನ್ನೇ ದೇವರು ಕೆಡಿಸುತ್ತಾರೆ. Secrets are there. You want to underline. You want to take it to your mind. ರಹಸ್ಯವನ್ನು ನೀವು ಅಂಡರ್ಲೈನ್ ಮಾಡಿ ನೀವು ತೆಗೆದುಕೊಳ್ಳಬೇಕು. Hallelujah. Hallelujah. Anybody. ಯಾರೇ ಇರಲಿ. Who is this? ಯಾರು ಇದು? Who is this? ಯಾರು? This is God's temple. ಇದು ದೇವರ ಆಲಯವಾಗಿದೆ. In this God's temple, whoever spoil about anything, God going to spoil. ಈ ದೇವರ ಆಲಯವನ್ನು ಯಾರಾದರೂ ಕೆಡಿಸಿದರೆ ದೇವರು ಅವರನ್ನು ಕೆಡಿಸುವರು. In case we are thinking about bad, ನಾವು ಕೆಟ್ಟದಾಗಿ ಆಲೋಚನೆ ಮಾಡಿದರೂ ಸಹ who is spoiling the temple of God? ದೇವರ ಆಲಯವನ್ನು ಯಾರು ಕೆಡಿಸುತ್ತಿದ್ದಾರೆ? Exactly. ನಾವೇ. Be ourselves. Punishment for whom? ಯಾರಿಗೆ ಶಿಕ್ಷೆ ಆಗುತ್ತದೆ? ನಮಗೆ. Don't think I am John, I am Peter, I am Esther, I am someone. ನಾನು ಜಾನು, ನಾನು ಪೀಟರು, ನಾನು ಎಸ್ತರ್ ಎಂಬುದಾಗಿ ಆಲೋಚನೆ ಮಾಡಿಕೊಳ್ಳಬೇಡಿರಿ. You are not yours. ನೀನು ನಿಮ್ಮದಲ್ಲ. You are God's one. ನೀನು ದೇವರಿಗೆ ಸಂಬಂಧಪಟ್ಟವರು. You don't have any authority to leave yourself. ನಿನಗೆ ನೀನು ಬದುಕಲಿಕ್ಕೆ ಇಷ್ಟವಾಗಿ ನಿನಗೆ ಅಧಿಕಾರ ಇಲ್ಲ. What pastor you are telling? ಏನು ಪಾಸ್ಟರ್ ನೀವು ಹೇಳುತ್ತಿದ್ದೀರಿ? My life, my house, my dress, my wealth, my money. ನನ್ನ ಜೀವನ, ನನ್ನ ಮನೆ, ನನ್ನ ಬಟ್ಟೆ, ನನ್ನ ಹಣ. It is all yours, right? ಎಲ್ಲ ನಿಮ್ದೇ ಅಲ್ವಾ? Then I'll give one task. You want to leave and show. ನಾನು ಒಂದು ಟಾಸ್ಕ್ ಕೊಡುತ್ತೇನೆ, ಆ ರೀತಿಯಾಗಿ ನೀವು ಇದ್ದು ತೋರಿಸಬೇಕು. Then I'll believe it is all yours. ಆಮೇಲೆ ನಾನು ನಂಬುತ್ತೇನೆ ಇದೆಲ್ಲ ನಿಮ್ಮದೇ ಎಂಬುದಾಗಿ. Close your nose, close your mouth. 10 minutes. ಮೂಗನ್ನು ಮುಚ್ಚಿಕೊಳ್ಳಿರಿ, ಬಾಯನ್ನು ಒಂದು 10 ನಿಮಿಷ Before ಮುಚ್ಚಿಕೊಳ್ಳಿ. that, give me a bond paper. Let everybody sign. After that, ಅದಕ್ಕಿಂತ ಮುಂಚೆ ಒಂದು ಬಾಂಡ್ ಪೇಪರ್ ಕೊಟ್ಟು ಸೈನ್ ಮಾಡಿಬಿಟ್ಟು ಮೂಗ್ನ ಬಾಯಿನ ಒಂದು 10 ನಿಮಿಷ ಮುಚ್ಕೊಳ್ಳಿ. after that, I want to take that wealth. No? ಆಸ್ತಿ ಆಮೇಲೆ ನಾನು ತಗೋಬೇಕಲ್ವಾ? See, in the beginning, God has given that life between our lives. ದೇವರು ನಮಗೆ ಆ ಜೀವವನ್ನು ಮೊದಲನೇದಾಗಿ ಕೊಟ್ಟು ಬಿಟ್ಟಿದ್ದಾರೆ. Breathe one second. ನೀವು ಉಸಿರಾಡಿರಿ, It is Jesus. ಅದು ಯೇಸು ಸ್ವಾಮಿ. When you feel every breath that is Jesus, He never lack anything in your life. ಪ್ರತಿ ಕ್ಷಣ ಉಸಿರಾಡುವುದನ್ನು ನೀವು ಯೇಸು ಸ್ವಾಮಿ ಎಂದು ನೆನೆಸಿಕೊಂಡರೆ ಯಾವುದಕ್ಕೂ ನೀವು ಕೊರತೆ ಪಡುವುದಿಲ್ಲ. Hallelujah. Hallelujah. Secondly, we go for it. ಎರಡನೆಯದಕ್ಕೆ ನಾವು ಹೋಗೋಣ. ಹೊಸ ಭಾಷೆಗಳಿಂದ ಮಾತಾಡುವರು. Hallelujah. Hallelujah. Once upon a time, I am going to Orissa. The people are little Hindi people. I could not able to preach to them because all are Hindi people, local people. But my desire was there. Many friends of me, I am able to. Okay? So many people was there. What happened? My desire to tell them gospel, but I don't know Hindi. ನಾನು ಒಂದು ಟ್ರೈನಲ್ಲಿ ನಾನು ಪ್ರಯಾಣಿಸುತ್ತಿದ್ದಾಗ ಎಲ್ಲರೂ ಒಂದು ಗುಂಪು, ಒರಿಸ್ಸಾ ಗುಂಪಿತ್ತು. ಅವರಿಗೆ ಹಿಂದಿನಲ್ಲಿ ನನಗೆ ಹೇಳುವುದಕ್ಕೆ ಬರುತ್ತಿರಲಿಲ್ಲ. What I done? ಏನು ಮಾಡಿದೆ ಗೊತ್ತಾ? Finally, I just only one song I learned it. ಒಂದು ಹಾಡನ್ನು ಕಲಿತುಕೊಂಡಿದ್ದೆ.
चले जाना है दूर से दूर तलक लेके इश्क का प्यारा प्यारा नाम प्यारा प्यारा नाम प्यारा प्यारा नाम चले जाना है दूर से दूर तलक लेके इश्क का प्यारा प्यारा नाम प्यारा प्यारा नाम उस नाम से रोगी चंगा हुआ इस नाम से अंधा देखने लगा इस नाम से रोगी को चंगा हुआ इस नाम से अंधा देखने लगा कोई नाम प्यारा प्यारा नाम प्यारा प्यारा नाम Suddenly the people all attracted to me. I was having the ducky. I'm playing the ducky and I was singing like loudly. The train everyone come to gather. ನಾನು ಡಕ್ಕಿ ಇಟ್ಕೊಂಡು ಈ ಹಾಡನ್ನು ಜೋರಾಗಿ ಹಾಡಿದನು. And the ಹಾಡಿದ ನಂತರ elderly person is there among them. ಒಂದು ಗುಂಪು ಎಲ್ಲ ಗುಂಪು ನನ್ನ ಹತ್ತಿರಕ್ಕೆ ಬಂದುಬಿಟ್ಟು ಆ ಗುಂಪಲ್ಲಿ ಒಬ್ಬರು ವಯಸ್ಸಾದವರಿದ್ದರು. I told you have severe pain in neck. Many years you are suffering. Yeshua said, I said. ಆ ಒಂದು ವಯಸ್ಸಾದವರಿಗೆ ಒಂದು ಕುತ್ತಿಗೆಯಲ್ಲಿ ನೋವಿತ್ತು ಅನೇಕ ವರ್ಷಗಳಿಂದ. ದೇವರು ನನ್ನ ಸಂಗಡ ಮಾತನಾಡಿದರು, ನಿನಗೆ ದೇವರು ಬಿಡುಗಡೆಯನ್ನು ಕೊಡುತ್ತಿದ್ದಾರೆ ಎಂಬುದಾಗಿ Immediately she ಹೇಳಿದರು. got healed. ತಕ್ಷಣವೇ ಆತನಿಗೆ ಸ್ವಸ್ಥತೆ ಆಯಿತು. Hallelujah. Hallelujah. She shouted and called another compartment. All relatives there also came. ಆತನು ಬಿಡುಗಡೆ ಹೊಂದಿಕೊಂಡು ಬೇರೆ ಕಂಪಾರ್ಟ್ಮೆಂಟ್ ಅಲ್ಲಿರುವ ಅವರ And we shared Jesus to their life. ಅವರ ಜೀವನದಲ್ಲಿ ಯೇಸು ಸ್ವಾಮಿಯ ಬಗ್ಗೆ Jesus is the Savior, I said to them. ಯೇಸು ಸ್ವಾಮಿಯ ರಕ್ಷಕನು ಎಂಬುದಾಗಿ ಹೇಳಿದೆನು. Why do you want the new tongues to operate? ಹೊಸ ಭಾಷೆಗಳು ಯಾಕೆ ಬೇಕು ನಮಗೆ? To share the gospel. ಸುವಾರ್ತೆಯನ್ನು ಸಾರುವುದಕ್ಕೆ. ನನಗೆ ಭಾಷೆ ಬರಲ್ಲ ಪಾಸ್ಟ್ರೆ, ನನಗೆ ಸುವಾರ್ತೆ ಹೇಳಕ್ಕೆ ಬರಲ್ಲ ಪಾಸ್ಟ್ರೆ. ನಿನ್ನ ಲೈಫೇ ನಿನ್ನ ಸುವಾರ್ತೆ. I don't know the language, pastor, to share the testimony. I don't know means your life itself is a great testimony. Hallelujah. Hallelujah. ವರ್ಷ ದೇವರಿಗಾಗಿ ನಿಲ್ಲೋರಾಗ. This year let us stand for God. Hallelujah. 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 I'm speaking in English because many viewers are there, international viewers are there for me. So I want to speak in English. ಆಂಗ್ಲ ಭಾಷೆಯಲ್ಲಿ ಯಾಕೆ ಮಾಡುತ್ತಿದ್ದೇನೆ ಅಂದರೆ ಆನ್ಲೈನ್ ನಲ್ಲಿ ತುಂಬಾ ಜನ ಅದನ್ನು ವ್ಯೂ ಮಾಡ್ತಾರೆ, ಅದಕ್ಕೋಸ್ಕರ. Hallelujah. 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 So we want to have desire to learn the languages to share the gospel of Jesus Christ. ನಮಗೆ ಭಾಷೆಯನ್ನು ಕಲಿತುಕೊಳ್ಳುವುದಕ್ಕೆ ಒಂದು ಆಸೆ ಇರಬೇಕು, ಯಾಕಂದ್ರೆ ಆ ಭಾಷೆಯಿಂದ ನಾವು ಸುವಾರ್ತೆಯನ್ನು ಸಾರಬಹುದು. Thirdly, ಮೂರನೆಯದಾಗಿ ಹಾವುಗಳನ್ನು ಎತ್ತುವರು. Come on, Mathikere, once upon a time it was Kere forest. I used to fall down here in the Kere. Lot of bad friends with me. I was to do rowdyism in this area, but God stood me to preach the gospel of good news to all. ಈ ಮತ್ತೆ ಕೆರೆಯಲ್ಲಿ ನಾನು ಕೆರೆಯಾಗಿದ್ದಾಗ ನಾನು ರೌಡಿಸಮ್ ಅಲ್ಲಿದ್ದೆ. ಕುಡಿದು ಒಂದು ಕೆಟ್ಟ ಸ್ನೇಹಿತರೊಡನೆ ನಾನು ಫ್ರೆಂಡ್ಶಿಪ್ ಮಾಡಿಕೊಂಡು ಕೆಟ್ಟವನಾದ ನನ್ನನ್ನು ದೇವರು ಬದಲಾಯಿಸಿ ಸುವಾರ್ತೆಯನ್ನು ಸಾರುವುದಕ್ಕೆ ಇಲ್ಲಿ ನಿಲ್ಲಿಸಿದ್ದಾರೆ. So holy people, godly people, blessed people. ನೀವೆಲ್ಲರೂ ತುಂಬಾ ಪರಿಶುದ್ಧರು, ದೇವರ ಮಕ್ಕಳು, ಆಶೀರ್ವದಿಸಲ್ಪಟ್ಟವರು. I am a great sinner, but God brought me to stand here and preach the gospel. ನಾನು ದೊಡ್ಡ ಪಾಪಿ, ಆದರೆ ದೇವರು ನನ್ನನ್ನು ಮಾರ್ಪಡಿಸಿ ಸುವಾರ್ತೆಯನ್ನು ಸಾರುವುದಕ್ಕೆ ಇಲ್ಲಿ ನಿಲ್ಲಿಸಿದ್ದಾರೆ. If God chosen me, how precious people you are. ನನ್ನನ್ನೇ ದೇವರು ಆರಿಸಿಕೊಂಡಿದ್ದಾರೆ. ನೀವೆಲ್ಲರೂ ಎಷ್ಟು ಅಮೂಲ್ಯವಂತರು. All you want to focus not to world, you want to focus heavenly things. ನಾವು ಈ ಲೋಕದ ಕಾರ್ಯಗಳಿಗೆ ಗುರಿ ಹಾಕಬಾರದು, ನಾವು ಪರಲೋಕದ ಕಾರ್ಯಗಳನ್ನು ನೋಡಿ ಗುರಿ ಇಡಬೇಕು. Hallelujah. 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 What is that snake, pastor? ಪಾಸ್ಟ್ರೆ, ಹಾವು ಅಂದ್ರೆ ಏನು? What, pastor? ಏನು ಪಾಸ್ಟ್ರೆ? You're telling okay till casting devils okay, speaking new languages okay. What is this snake, pastor? ದೆವ್ವಗಳನ್ನು ಬಿಡಿಸುವುದು ಓಕೆ ಪಾಸ್ಟ್ರೆ, ಹೊಸ ಭಾಷೆ ಮಾತನಾಡುವುದು ಓಕೆ ಪಾಸ್ಟ್ರೆ. Lizard, Rachel, yeah. She will jump, run. She will do all Angama and home. ಹಾವುಗಳಂದ್ರೆ ಒಂದು ಲಿಸರ್ಡ್ ಬಂತು, ಅಲ್ಲಿ ಬಂತು ಅಂದ್ರೇನೆ
ಓಡೋಗ್ತದೆ. She'll do hangama. Home. Every doors to close. Everyone want to be in attention. You, I will get very tension. ನನಗೆ ತುಂಬಾ ಟೆನ್ಷನ್ ಆಗುತ್ತೆ. But snake means ಸಾವಂದ್ರೆ moreover fear. ತುಂಬಾ ಭಯ. But God is giving authority to take and lift up in your hands. ಹಾವನ್ನು ಕೈಯಲ್ಲಿ ಎತ್ತುಕೊಳ್ಳುವುದಕ್ಕೆ ದೇವರು ಅಧಿಕಾರ ಕೊಡುತ್ತಿದ್ದಾರೆ. Hallelujah. We'll think two types of snakes. ಎರಡು ರೀತಿಯಾದ ಹಾವುಗಳನ್ನು ನಾವು ಆಲೋಚನೆ ಮಾಡಿಕೊಳ್ಳೋಣ. When we see the snake, we'll speak. What will speak, ma? ಹಾವನ್ನು ನೋಡಿದ ತಕ್ಷಣ ನಾವು ಏನು ಮಾತನಾಡುತ್ತೇವೆ? What will think? ಯಾರನ್ನ ಈಕ್ವಲ್ ಮಾಡ್ತೀವಿ? ಮತ್ತೆ ಏಸಪ್ಪ ಬೋಧನೆಯಲ್ಲಿ ಹೇಳ್ತಾರೆ, be like a wise serpents. What is this I say? What is this? ಯೇಸು ಸ್ವಾಮಿ ಹೇಳುತ್ತಾರೆ, ಹಾವಿನಂತೆ ನೀವು ಜ್ಞಾನವಂತರಾಗಿರಿ, ವಿವೇಕವಂತರಾಗಿರಿ. But our Christian people, whenever we fix the snake, ಬಂದಿದ ತಕ್ಷಣ ಸೈತಾನ್ ಬಂತು, ಸೈತಾನ್ ಬಂದ್ಬಿಟ್ಟು, ಸೈತಾನ್ ಬಂದ್ಬಿಟ್ಟು, ಸೈತಾನ್. Satan came, when the snake comes, Satan comes, we will be shouting. Sometimes we are traveling, the snake will go away. ನಾವು ಎಲ್ಲಾದ್ರೂ ಹೋಗುತ್ತಿದ್ರೆ ಸ್ನೇಕ್ ಹಾವು ಮುಂದೆ ಬರ್ತದೆ. And immediately we say, something Satan has planned. ತಕ್ಷಣ ನಾವು ಹೇಳಿಕೊಳ್ತೇವೆ, ಸೈತಾನ್ ಏನೋ ಪ್ಲಾನ್ ಮಾಡಿದ್ದಾನೆ The ಎಂಬುದಾಗಿ. snake is creation from the Lord. ಒಂದು ಹಾವನ್ನು ಸಹ ದೇವರು ಸೃಷ್ಟಿ ಮಾಡಿರೋದು. God actually, Satan couldn't give its, like its form of that image. ಆ ಒಂದು ಹಾವಿನ ರೂಪದಲ್ಲಿ ಒಂದು ವೇಷ ಹಾಕಿಕೊಂಡು ಸೈತಾನನು ಬಂದನು. Satan is not created like a snake. ಸೈತಾನನ ಒಂದು ಹಾವಿನಂತೆ ಆತನು ಸೃಷ್ಟಿ ಮಾಡಲಿಲ್ಲ. He's a beautiful angel. ಸುಂದರವಾದ ಒಂದು ದೂತ. Well done. After that, I don't know what shape he had. ಬಿದ್ದೋದ್ಮೇಲೆ ಒಂದು ಯಾವ ಆಕಾರ ಇತ್ತು ಗೊತ್ತಿಲ್ಲ. But God created it beautifully. ಆದ್ರೆ ದೇವರು ಸುಂದರವಾಗಿ ಸೃಷ್ಟಿ ಮಾಡಿದರು. See, I'll always with him only. I look like him, and I am very young, like pastor, because I am doing fellowship with him. ನಾನು ಪಾಸ್ಟರ್ ಜೊತೆ ಯಾವಾಗ್ಲೂ ಇದ್ದೆ, ನಾನು ಸಹ ಆತನ ಹಾಗೆ ಯೌವನಸ್ಥನಾಗಿರುತ್ತೇನೆ. ಯಾಕಂದ್ರೆ Before 20 years also is same, now also is same. 20 ವರ್ಷ ಮುಂಚೆನೂ ಹೀಗೆ ಇದ್ದರು, ಈಗಲೂ ಹೀಗೆ ಇದ್ದಾರೆ. Forever it will be like that only. ಯಾವಾಗ್ಲೂ ಹೀಗೆ ಇರ್ತಾರೆ ಅನ್ಸುತ್ತೆ. You know what? He's still evergreen. Because you know why? He connected to roots of Jesus Christ. ಆತನ ಎವರ್ಗ್ರೀನ್ ಯಾಕೆ ಗೊತ್ತಾ? ಒಂದು ಯೇಸು ಸ್ವಾಮಿಯ ಒಂದು ರೂಟ್ಸ್ ಗೆ ಅವರು ಕನೆಕ್ಟ್ ಆಗಿದ್ದಾರೆ. When you connect where, you will be like that. ಆ ಬೇರಿಗೆ ಕನೆಕ್ಟ್ ಆಗಿದ್ದರೆ ಆ ರೀತಿಯಾಗಿರುತ್ತಾರೆ. Hallelujah. Hallelujah. But snake, it's a trouble. Everybody will feel fear. ಎಲ್ಲರಿಗೂ ಹಾವು ನೋಡಿದ್ರೆ ಭಯ. You know? ಹಾವು ಬಂತಮ್ಮ ಅಂದ್ರೆ ಕಾಲ್ ಮೇಲೆ ಕೆತ್ತಾವ ಸಿಸ್ಟರ್. ಹೇಳಿದ ತಕ್ಷಣ ಕಾಲ್ ಮೇಲೆ ಬಸ್ ದೇವ್ರ ವಾಕ್ಯದಲ್ಲಿ ಏನಿದೆ, ಕಾಲಗಳಲ್ಲಿ ಹಾಕಿ ತುಳಿದು ಹಾಕುವೆವು. Hallelujah. We will stamp on the cobra. Hallelujah. Hallelujah. Authority has given. ದೇವರು ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. So what is this? Every day the snake will come before us and it will stand and buss says. ಏನಿದು? ಪ್ರತಿದಿನ ಒಂದು ಹಾವು ಬರುತ್ತೆ, ಬುಸ್ ಬುಸ್ ಅನ್ನುತ್ತೆ. It may your sickness. ಅದು ನಿಮ್ಮ It may ಅನಾರೋಗ್ಯವಾಗಿರಬಹುದು, your financial problem. ಆ ಹಣಕಾಸಿನ ಕಷ್ಟವಾಗಿರಬಹುದು, It may your ministry. ನಿಮ್ಮ ಸೇವೆ ಆಗಿರಬಹುದು, It may your work. ನಿಮ್ಮ ಕೆಲಸ ಆಗಿರಬಹುದು, It may your target. ನಿಮ್ಮ ಒಂದು ಟಾರ್ಗೆಟ್ ಆಗಿರಬಹುದು, It may your commitments ನಿಮ್ಮ ಒಂದು ಕಮಿಟ್ಮೆಂಟ್ಸ್ ಆಗಿರಬಹುದು, and your goals. ನಿಮ್ಮ ಒಂದು ಗೋಲ್ಸ್ ಆಗಿರಬಹುದು. Every time it is says. ಪ್ರತಿ ಸಾರಿ ಬಂದು ಬುಸ್ ಬುಸ್ ಅನ್ನುತ್ತದೆ. But God is telling that you lift up it and overcome it. ದೇವರು ಹೇಳ್ತಿದ್ದಾರೆ, ಅದನ್ನು ಕೈಯಲ್ಲಿ ಎತ್ತುಕೊಂಡು ಜಯಿಸಿರಿ. Hallelujah. Hallelujah. Even fears also we can overcome as a conquerors. ನಾವು ಭಯವನ್ನು ಸಹ ಜಯಿಸಬಹುದು. Hallelujah. Hallelujah. So whatever it is coming negative into your heart, tell it is not, it's mine. It is not mine. Go away from me. God has given authority to me. You want to confess. ಹೃದಯದಲ್ಲಿ ಯಾವುದೇ ಕೆಟ್ಟ ಆಲೋಚನೆಗಳು ಬಂದರೂ ನೀವು ದೇವರ ವಾಕ್ಯವನ್ನು ಇಟ್ಟುಕೊಂಡು ಅರಿಕೆ ಮಾಡಿರಿ, ಅದು ನಿಮ್ಮಿಂದ ಬಿಟ್ಟು ಹೋಗುತ್ತದೆ. And don't say to your husband. ನಿಮ್ಮ ಗಂಡನಿಗೆ ಹೇಳಬೇಡಿರಿ. Don't go away. You are my snake. You don't scold him anything. ನಿಮ್ಮ ಗಂಡನನ್ನು ಬೈಯಬೇಡಿರಿ. Okay? Don't. My snake is my husband only. Always will come bus. ನನ್ನ ಗಂಡನೇ ನನಗೆ ಹಾವಾಗಿದ್ದಾನೆ, ಯಾವಾಗಲೂ ಬುಸ್ ಬುಸ್ ಅಂತ ಬರುತ್ತಾನೆ ಎಂಬುದಾಗಿ. Whatever the challenges you have in front of you, ನಿನ್ನ ಮುಂದೆ ಯಾವುದೇ ಕಷ್ಟಗಳು ಇದ್ದರೂ you want to tell and faithfully, and you want to understand that God has given victory to you. ವಿಶ್ವಾಸದಿಂದ ನೀವು ಹೇಳಿ, ದೇವರು ನಮಗೆ ಜಯವನ್ನು ಕೊಟ್ಟಿದ್ದಾರೆ ಎಂಬುದಾಗಿ ಹೇಳಿ ಅರಿಕೆ ಮಾಡಬೇಕು. I know you know depth Bible verses.
ನಿಮಗೆ ಒಂದು ಸತ್ಯವೇದದ ವಚನಗಳು ತುಂಬಾ ಆಳವಾಗಿ ಗೊತ್ತು ಎಂಬುದಾಗಿ ಗೊತ್ತು. But you don't know how to come out. ಆದ್ರೆ ನಿಮಗೆ ಗೊತ್ತಿಲ್ಲ ಯಾವ ರೀತಿಯಲ್ಲಿ ಹೊರಗೆ ಬರಬೇಕು That's why ಎಂಬುದಾಗಿ. God is speaking this sweeter way. ದೇವರು ಈ ರೀತಿಯಲ್ಲಿ ಮಾತನಾಡುತ್ತಿದ್ದಾರೆ. You understanding what I'm telling? ನಿಮಗೆ ಗೊತ್ತಾ You ಏನು? try to do it, no? You can try to do, right? ನೀವು ಪ್ರಯತ್ನ ಮಾಡಿ ಮಾಡುವುದಕ್ಕೆ. Hallelujah. Hallelujah. Fourth one. Fifth one, fourth one. ವಿಷ ಪದಾರ್ಥವನ್ನು ಏನಾದರೂ ಕುಡಿದರೂ ಅವರಿಗೆ ಯಾವ ಕೇಡು ಆಗುವುದಿಲ್ಲ. Madam, sugar patients ಎಷ್ಟು ಜನ ಇದ್ದೀರಾ ಇಲ್ಲಿ? How many of you are 1, there 2, sugar 3, patients? 4. ಇಷ್ಟಿದೆಯಾ ಶುಗರ್ ಇಷ್ಟಿದೆ? Less or more? You are believing your sugar will kill you. ನೀವು ನಂಬುತ್ತಿದ್ದೀರಾ ನಿಮ್ಮಲ್ಲಿರುವ ಒಂದು ಶುಗರ್ ನಿಮ್ಮನ್ನು ಸಾಯಿಸುತ್ತದೆ ಎಂಬುದಾಗಿ. Yeah, everybody will believe. Sugar comes means slowly it will be a poison in my life. It will one day I guarantee I am going to die. ಎಲ್ಲರೂ ನಂಬುತ್ತಾರೆ ಶುಗರ್ ಬಂದಾಗ ಅದು ಸ್ಲೋ ಪಾಯ್ಸನ್, ದಿನ ದಿನ ಕಳೆದಂತೆ ಅದು ಹೆಚ್ಚಾಗಿ ಒಂದು ದಿನ ಮರಣಕ್ಕೆ ಅದು ಸಂಭವಿಸುತ್ತದೆ ಎಂಬುದಾಗಿ. Another people never die, huh? Another people never ಬೇರೆ die. ಯಾರು ಸಾಯಲ್ವಾ? So believe, live general life. Don't keep I'm a sugar patient, is normal patient. Always don't involve sugar and tell I'm a sugar patient, I'm a sugar patient. Don't say. If it is poisonic also, if you drink also, nothing will happen to you. That's the promise of God has given to you people. ನಂಬಿರಿ ಮತ್ತು ಸಾಧಾರಣವಾದ ಜೀವನವನ್ನು ಜೀವಿಸಿರಿ. ಯಾವಾಗಲೂ ನನಗೆ ಶುಗರ್ ಇದೆ ಎಂಬುದಾಗಿ ಹೇಳಿಕೊಳ್ಳುತ್ತಾ ಇರಬೇಡಿರಿ. Hallelujah. Hallelujah. Instead of telling that I don't have anything, I'm healthy and speak, because the word has given to you, even the poisonic thing you drink also, nothing will happen to you. ಅದಕ್ಕೆ ಬದಲಾಗಿ ನಾನು ಆರೋಗ್ಯವಾಗಿದ್ದೇನೆ ಎಂಬುದಾಗಿ ಯಾವಾಗಲೂ ಅರಿಕೆ ಮಾಡಿರಿ. ವಿಷವಾದದ್ದು ಏನಾದರೂ ಕುಡಿದರೂ ಸಹ ದೇವರು ಅದನ್ನು ತೆಗೆದು ಹಾಕುತ್ತಾರೆ. Today go and try any poison thing is there, just put it in the glass and drink. ಈ ದಿನ ನೀವು ಪ್ರಯತ್ನ ಮಾಡಿರಿ, ಗ್ಲಾಸ್ ಅಲ್ಲಿ ಒಂದು ವಿಷ ಹಾಕಿಕೊಂಡು ಕುಡಿರಿ. Somebody is there, foolish people. ಸ್ವಲ್ಪ ಅಜ್ಞಾನವಂತರಿದ್ದಾರೆ. That's why before that only God said, we want wise wisdom. ಅದಕ್ಕೇನೆ ದೇವರು ಮೊದಲೇ ಹೇಳಿದರು ನಮಗೆ ಜ್ಞಾನ ಬೇಕು. We want to rule wisdom. ನಾವು ಜ್ಞಾನವನ್ನು ಆಳ್ವಿಕೆ ಮಾಡಬೇಕು. Hallelujah. Hallelujah. In case anything enter into your life, it will go away. ನಿಮ್ಮ ಜೀವನದಲ್ಲಿ ಏನೇ ಒಂದು ಪ್ರವೇಶಿಸಿದರೂ ಅದು ಇರುವುದಿಲ್ಲ, ಹೊರಟು ಹೋಗುತ್ತದೆ. But you never die, as the Bible says. ಆದರೆ ಸತ್ಯವೇದ ಹೇಳುತ್ತದೆ ಅದು ನೀವು ಸಾಯುವುದಿಲ್ಲ. Finally, ಕಡೆಯದಾಗಿ what it says. ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗುವುದು. Hallelujah. Hallelujah. ಯಾರು ಕೈ ಇಡ್ತಾರೆ? ನಮ್ಮ ಪಾಸ್ಟರು, ನಮ್ಮ ಪಾಸ್ಟಮ್ಮ, ನಮ್ಮ ಅಸಿಸ್ಟೆಂಟ್ ಪಾಸ್ಟರು, ಆರಾಧಕರು, ಅವ್ರ ಮಂದಿ ಕೈ ಇಟ್ಟರೆ ಮಾತ್ರನೇ ಗುಣ ಆಗುತ್ತೆ. Who has to lay the hands? Our pastor, pastor amma, they have to lay the hands, only then they will get healed. Correct? Is it correct? No. Is it? Then who? ಮತ್ತೆ ಯಾರು? My mother have memory loss problem. ನಮ್ಮ ತಾಯಿಗೆ ಒಂದು ಮರೆವಿನ ಒಂದು ಶಕ್ತಿ ಇದೆ, ಮರ್ತೋಗ್ತಾರೆಲ್ಲ. She had good mutton and prepare lot of mutton and keep it in the box. Secret place she'll keep up. ಮಟನ್ ಮಾಡ್ತಾರೆ ಚೆನ್ನಾಗಿ, ಅದನ್ನ ಒಂದು ಡಬ್ಬದಲ್ಲಿ ಹಾಕಿಬಿಟ್ಟು ರಹಸ್ಯವಾದ ಸ್ಥಳದಲ್ಲಿ ಯಾರಿಗೂ ಗೊತ್ತಾಗಲಾರದೆ ಹೇಳ್ಬೋದಲ್ಲ. ಅಟ್ಲೀಸ್ಟ್ Memory loss. ಆಕೆಗೆ ಒಂದು ಮೆಮೊರಿ ಲಾಸ್ ಆಗಿರುತ್ತದೆ, ಜ್ಞಾಪಕ ಶಕ್ತಿ ಇಲ್ಲ. ಜ್ಞಾಪಕ ಶಕ್ತಿ ಇಲ್ಲ. ನನಗನೇ ಹೇಳಿದ್ರೆ ಸ್ವಲ್ಪ ಮಟನ್ ತಿನ್ಬೋದು. ಅಟ್ಲೀಸ್ಟ್ ಇಫ್ ಶಿ ಟೆಲ್ಸ್ ಟು ಮೀ ಐ ಕ್ಯಾನ್ ಈಟ್ ದ ಮಟನ್, And she'll forget. ಆಕೆ ಮರ್ತೋಗ್ತಾಳೆ. After 2 days, 3 days, she'll forget. 2 ದಿನ 3 ದಿನ ಮರ್ತೇ ಹೋಗ್ತಾಳೆ. After 3-4 days, 3-4 ದಿನಗಳ ನಂತರ she'll get memory again back. ತಿರ್ಗಾ ಆಕೆ ಒಂದು ಜ್ಞಾಪಕ ಮಾಡಿಕೊಳ್ಳುತ್ತಾಳೆ. That freshest food when she open, ಆ ಒಂದು ತುಂಬಾ ಒಂದು ಫ್ರೆಶ್ ಫುಡ್ ಅದ್ರಲ್ಲಿ ಹಾಕಿಟ್ಟಿದ್ದು ಅದನ್ನು ಮುಸ್ಬೇಡ ಪಾಸ್ ಮಾಡೋದೆ. ಓಪನ್ ಮಾಡಿ ನೋಡ್ತಾರೆ, ಅದು ಮುಚ್ಚಿಟ್ರೆ ಕೆಟ್ಟೋಗುತ್ತದೆ. God has given wonderful to give for the church. ದೇವರು ಸುಂದರವಾದ ಬಹುಮಾನವನ್ನು ಈ ಒಂದು ಸಭೆಗೆ ಕೊಟ್ಟಿದ್ದಾರೆ. Use it. ಅದನ್ನು ಉಪಯೋಗ ಮಾಡಿರಿ. Go Sunday time, don't eat mutton, chicken, sit and sleep. Go to some hospitals, go to bus stops, say about Jesus.
ಭಾನುವಾರ ಸಮಯದಲ್ಲಿ ಮಟನ್ ಚಿಕನ್ ಮಾಡಿ ತಿಂದ್ಬಿಟ್ಟು ಮಲ್ಕೊಂಬೇಡಿರಿ. ಒಂದು ಹಾಸ್ಪಿಟಲ್ಗೆ ಹೋಗಿ ಬಸ್ ಸ್ಟಾಪ್ಗೆ ಹೋಗಿ ಯೇಸು ಸ್ವಾಮಿ ಬಗ್ಗೆ ಹಂಚಿಕೊಳ್ಳಿರಿ. Lay out your hand and pray for them. ಕೈ ಇಟ್ಟು ನೀವು ಪ್ರಾರ್ಥನೆ ಮಾಡಿರಿ, They'll be healed. ಅವರು ಸ್ವಸ್ಥತೆ ಹೊಂದಿಕೊಳ್ಳುತ್ತಾರೆ. Hallelujah. Hallelujah. If your talents you close and keep, what will happen in your life? ನಿಮ್ಮ ತಲಾಂತನ ನೀವು Sugar, ಮುಚ್ಚಿಕೊಂಡಿಟ್ಟರೆ, BP, cholesterol, everything will come. ನಿಮ್ಮ ತಲಾಂತನ ಮುಚ್ಚಿಕೊಂಡಿಟ್ಟರೆ ಶುಗರ್, ಬಿಪಿ, ಕೊಲೆಸ್ಟ್ರಾಲ್ ಎಲ್ಲ ಬರುತ್ತದೆ. Don't sit and waste your time. Go and preach the gospel. ಕುಳಿತುಕೊಂಡು ಸಮಯವನ್ನು ವ್ಯರ್ಥ ಮಾಡಬೇಡಿರಿ, ಹೋಗಿ ಸುವಾರ್ತೆಯನ್ನು ಸಾರಿರಿ. This year, take it as a challenge. ಈ ವರ್ಷ ಒಂದು ಸವಾಲಾಗಿ ತೆಗೆದುಕೊಳ್ಳಿರಿ. Without sharing your gospel, I'll never sleep, Lord. ನಿಮ್ಮ ಸ್ವಾರ್ಥವನ್ನು ಹಂಚಿಕೊಳ್ಳದೆ ನಾನು ನಿದ್ದೆ ಮಾಡುವುದಿಲ್ಲ. If it get 12:30, 1 o'clock also, you'll go road. Many drunkards will be there. 12 Don't go ladies, let gents go. 12:30 ಆದ್ರೂ ಸಹ ನೈಟಲ್ಲಿ ಹೋಗ್ರಿ, ಲೇಡೀಸ್ ಹೋಗ್ಬಿಟ್ರಿ, ಜೆಂಟ್ಸ್ ಹೋಗಿ. Go and tell them Jesus. ಯೇಸು ಸ್ವಾಮಿ ಬಗ್ಗೆ ಹಂಚಿಕೊಳ್ಳಿರಿ. Why the drunkards will drink till night all? ಯಾಕೆ ಕುಡುಕರು ನೈಟ್ ಎಲ್ಲ ರಾತ್ರಿ ಎಲ್ಲ ಕುಡಿತಾರೆ? They will be broken in their family. ಕುಟುಂಬದಲ್ಲಿ ಅವರು ಮುರಿದು ಹೋಗಿರುತ್ತಾರೆ. They have financial problem. ಹಣದ ಕಷ್ಟ ಹೋಗಿರುತ್ತದೆ. Nobody have there to love them. ಅವರನ್ನು ಪ್ರೀತಿಸುವುದಕ್ಕೆ ಯಾರು ಇರುವುದಿಲ್ಲ. Go share them gospel. ಅವರಿಗೆ ಹೋಗಿ ಸುವಾರ್ತೆಯನ್ನು The ಹಂಚಿಕೊಳ್ಳಿ. love of Christ. ಕ್ರಿಸ್ತನ ಒಂದು ಪ್ರೀತಿ. That time they'll come to the kingdom of God. ಆ ಸಮಯದಲ್ಲಿ ಅವರು ದೇವರ ರಾಜ್ಯಕ್ಕೆ ಬರುತ್ತಾರೆ. Hallelujah. Hallelujah. I am just motivating you all. ನಾನು ನಿಮ್ಮನ್ನೆಲ್ಲರನ್ನು ಮೋಟಿವೇಟ್ ಬಲಪಡಿಸುತ್ತಿದ್ದೇನೆ. Still not my message started. ನನ್ನ ಸಂದೇಶ ಇನ್ನೂ ಪ್ರಾರಂಭವೇ ಆಗಲಿಲ್ಲ. First week I requested pastor to stay till 5 o'clock. ಮೊದಲನೇ ವಾರ 5 ಗಂಟೆ ತನಕ ಇರಿ ಎಂಬುದಾಗಿ ನಾನು ಪಾಸ್ಟರ್ ಹತ್ರ ರಿಕ್ವೆಸ್ಟ್ I am ಮಾಡಿದ್ದೆ. not a speaker about a church speaker or a state speaker. I am a speaker of seminar. ನಾನು ಚರ್ಚಲ್ಲಿ ಸ್ಪೀಕ್ ಮಾಡುವುದು, ಮಾತನಾಡುವುದೆಲ್ಲ, ಸೆಮಿನಾರ್ ಅನ್ನು ಮಾತನಾಡುವುದು. No mutton, no chicken today. ನೋ ಮಟನ್, ನೋ ಚಿಕನ್. No before the TV is sleeping and seeing. No everything cut. No serials. No mere films. ಮಲ್ಕೊಂಡು No entertainment. Only presence of God. ಓನ್ಲಿ ದೇವರ ಸನ್ನಿಧಿ ಅಷ್ಟೇ. Happy? ಸಂತೋಷನಾ? ಆವಾಗಲೇ ಮಕ್ಕಳೆಲ್ಲ ಹೆಂಗೆಂಗೋ ಆಗ್ಬೇಕು. ಯಾವ ಅಂಗಡಿಗೆ ಹೋಗ್ಬಿಟ್ಟು ಮಟನ್ ತಗೋಬೇಕು, ಯಾವ ಅಂಗಡಿಗೆ ಹೋಗಿ ಚಿಕನ್ ತಗೋಬೇಕು, ಇವತ್ತು ಸ್ಪೆಷಲ್ ಫುಡ್ ಎಲ್ಲಿಂದ ತರಬೇಕು. Which shop do I need to go to get a ಪಾಸ್ಟರ್ mutton, ನಿಮಗೆ chicken? ಬುದ್ಧಿ ಇಲ್ವಾ? ಫಸ್ಟ್ ವೀಕ್ ಸಂಡೇ ಹೆಂಗಿರ್ಬೇಕು, ಎಂಜಾಯ್ ಆಗಿ ತುಂಬಾ ಒಂದು 100 ಗ್ರಾಮ್ ತಿಂತಾ ಇದ್ರೆ ಇವತ್ತು ಫಸ್ಟ್ ವೀಕ್ 200 ಗ್ರಾಮ್ ತಿನ್ಬೇಕು. What pastor you are telling? This is the first week of this year. We need to eat more 200 gram of chicken, mutton. Hallelujah. Hallelujah. It will all God will provide you. ದೇವರೆಲ್ಲರೂ ಎಲ್ಲದನ್ನು ನಿಮಗೆ ಕೊಡುತ್ತಾರೆ. But commit to the Lord. ಆದರೆ ಕರ್ತನಿಗೆ ಬರುವುದು. This new year, commit to the Lord. ಈ ವರ್ಷದಲ್ಲಿ ಕರ್ತನ ಹತ್ತಿರಕ್ಕೆ ಬರುವುದು. Lord, I will be completely live for you. I will share the gospel to everyone. ದೇವರೇ, ಸಂಪೂರ್ಣವಾಗಿ ನಾನು ನಿನಗೋಸ್ಕರ ಜೀವಿಸುತ್ತೇನೆ ಮತ್ತು ನಿನ್ನ ಸುವಾರ್ತೆಯನ್ನು ಹಂಚಿಕೊಳ್ಳುತ್ತೇನೆ. I told pastor in my SMS, I think so. ಪಾಸ್ಟರ್ ಹೇಳಿದ ನನ್ನ ಮೆಸೇಜ್ ಅಲ್ಲಿ, Pastor, I'm coming late. Sorry for the family pack. ಪಾಸ್ಟರ್ ನಾನು ಸ್ವಲ್ಪ ಲೇಟಾಗಿ ಬರುತ್ತಿದ್ದೇನೆ, ಸಾರಿ, ಫ್ಯಾಮಿಲಿ ಪ್ಯಾಕ್ ಇದೆ ಎಂಬುದಾಗಿ. You don't want to get anger about me. I told family pack. No, we understand that. ಆತನ ಕೋಪ ಬರಬಾರ್ದಲ್ವಾ, ಅದಕ್ಕೋಸ್ಕರ ಫ್ಯಾಮಿಲಿ ಪ್ಯಾಕ್ ಎಂಬುದಾಗಿ ಹೇಳಿದೆ. I am alone. I can come in a time. ನಾನು ಒಬ್ಬನೇ ಆದ್ರೆ ಫಾಸ್ಟ್ ರೆಡಿಯಾಗಿ ಬಂದ್ಬಿಡ್ಬೋದು. Family means ಫ್ಯಾಮಿಲಿ ಪ್ಯಾಕ್ ಅಂದ್ರೆ she want to get ready. ಆಕೆ ರೆಡಿ ಆಗ್ಬೇಕು. The small fellow will run somewhere. ಆ ಚಿಕ್ಕವನು ಅಲ್ಲಿ ಇಲ್ಲಿ ಓಡೋಗ್ತಾನೆ. The elder will be worshipping the Lord. He forget it to come to the place. ಆ ದೊಡ್ಡ ಮಗ ಯಾವಾಗ್ಲೂ ಆರಾಧಿಸುತ್ತಾನೆ ಇರ್ತಾನೆ, ಮತ್ತೆ ಹೋಗ್ತಾನೆ ಇಲ್ಲ. This everyone want to take and come. No, it is take late time to me. ಎಲ್ಲಾನು ನಾನು ತಗೊಂಡು ಬರ್ಬೇಕಂದ್ರೆ ಸ್ವಲ್ಪ ಸಮಯ ಆಗುತ್ತದೆ. Hallelujah. I also know many people came alone. ನನಗೆ ಗೊತ್ತು, ಅನೇಕರು ಒಟ್ಟಿಯಾಗಿ ಬಂದಿದ್ದೀರಿ. But you given preference to God. ನೀವು ದೇವರಿಗೆ ಮುಖ್ಯತ್ವ ಕೊಟ್ಟಿದ್ದೀರಿ. 10 minutes, 20 minutes late also come with the family. 10 ನಿಮಿಷ 20 ನಿಮಿಷ ತಡೆಯಾದ್ರೂ ಪರವಾಗಿಲ್ಲ, ಕುಟುಂಬದ ಜೊತೆ ಬಂದಿರಿ. First tell them to get ready. ಅವರಿಗೆ ಸಿದ್ಧವಾಗಲಿಕ್ಕೆ ಹೇಳಿರಿ. Who is getting, who is neglecting in the family, give them first preference. ಕುಟುಂಬದಲ್ಲಿ ಯಾರು ಒಂದು ತಳ್ಳಲ್ಪಟ್ಟಿದ್ದಾರೋ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಿರಿ. Don't tell your waste fellow, don't come, you will go on and tell. No. Take that waste fellow. ನೀನು ವೇಸ್ಟ್ ಅಪ್ಪ, ನೀನು ಬರಬೇಡ ಸಭೆಗೆ ಎಂಬುದಾಗಿ ಹೇಳಬೇಡರಿ, ಅಂಥವ್ರನ್ನೇ ನೀವು ಕರೆದುಕೊಂಡು ಬನ್ನಿ. Hallelujah. Hallelujah. God never came to every time everybody is there in front of me. Never sought them, never seek them. But where the lefted one only is seek them. ದೇವರು ಗುಂಪು ಅವರ ಮುಂದೆ ಇರುವ ಗುಂಪನ್ನು ನೋಡಿ ಆತನು ಬರಲಿಲ್ಲ. ಯಾರು ಗುಂಪಲ್ಲಿಲ್ಲದೆ ದೂರ ಹೋಗಿದ್ದಾರೋ, ಕಳೆದು ಹೋಗಿದ್ದಾರೋ ಅಂಥವರಿಗೋಸ್ಕರ ಆತನು ಬಂದಿದ್ದಾನೆ. 199 it was before only
very fatting and everything is there, very good wealth, all ships are there. But he went to land, small land to find out. 99 ಕುರಿಗಳು ತುಂಬಾ ಆರೋಗ್ಯವಾಗಿ ಚೆನ್ನಾಗಿದ್ದರೂ ಸಹ ಅದನ್ನು ಬಿಟ್ಟು ಒಂದು ಕುರಿಮರಿಯನ್ನು ಅವರು ಹುಡುಕಿಕೊಂಡು ಹೋದರು. Today we are Christians, many years Christians, what we are doing? ನಾವು ಈಗ ಅನೇಕ ವರ್ಷಗಳಿಂದ ಕ್ರೈಸ್ತರಾಗಿದ್ದೇವೆ. ನಾವು ಏನು ಮಾಡುತ್ತಿದ್ದೇವೆ? We are in Christ really? ನಿಜವಾಗ್ಲೂ ನಾವು ಕ್ರಿಸ್ತನಲ್ಲಿದ್ದೇವಾ? Let us change this year. ನಾವು ಈ ವರ್ಷ ಮಾರ್ಪಾಡು ಹೊಂದಿಕೊಳ್ಳೋಣ. Old all passed away, let it become everything new in our life. ಹಳೆಯದೆಲ್ಲ ಕಳೆದು ಹೋಯಿತು, ಎಲ್ಲ ಹೊಸದಾಯಿತು, ನಮ್ಮ ಜೀವನದಲ್ಲಿ ಹೊಸದಾಗಲಿ. Hallelujah. Hallelujah. In Christ center life want to be happen in our lives. ನಮ್ಮ ಜೀವನದಲ್ಲಿ ಕ್ರಿಸ್ತನು ನಮ್ಮ ಮಧ್ಯದಲ್ಲಿರಬೇಕು. Two things I will tell and I close. ಎರಡು ಸಂಗತಿಗಳನ್ನು ಹೇಳಿ ನಾನು ಮುಗಿಸುತ್ತೇನೆ. Be. ಬಿ. Everybody say be. ಎಲ್ಲರೂ ಹೇಳಿ ಬಿ. Tell me what is the meaning of be. Don't say. Anybody? Somebody is telling big boss. Big person. Blood pressure. Oh. Okay. Next time. Be. Very good. Somebody is. One is correct. Be in peace. ಬಿ. Bible believers. Oh, very nice. Never. Half 50%, 50 marks are given. Another 50 marks I will give you. I will encourage you people. B means Bible. Tell. B means breakfast. Tell me. Breakfast. Bible, breakfast. Without reading Bible, you don't want to have the breakfast. ಸತ್ಯವೇದನ್ನು ಓದದೆ ನೀವು ಬ್ರೇಕ್ಫಾಸ್ಟ್ ಮಾಡಬಾರದು. This new year, come to the conclusion. ಈ ಒಂದು ವರ್ಷದಲ್ಲಿ ಅದೊಂದು ತೀರ್ಮಾನ ಮಾಡಿಕೊಳ್ಳಿರಿ. Without reading Bible, you don't have to have the. ಸತ್ಯವೇದವನ್ನು ಓದದೆ ನೀವು ತಿಂಡಿ ತಿನ್ನಬಾರದು. If you go missing eating that food, leave it. Read Bible. ನೀವು ಮರ್ತೋಗಿ ತಿನ್ನಕ್ಕೆ ಹೋದ್ರೂ ಸಹ ತಿಂಡಿ ಬಿಟ್ಬಿಟ್ಟು ಹೋಗಿ ಫಸ್ಟ್ ಸತ್ಯವೇದ ಓದಿರಿ. If you are not reading all day, ಒಂದು ದಿನ ಪೂರ್ತಿ ನೀವು ಓದದೇ ಇದ್ದರೆ be fasting. ಫಾಸ್ಟಿಂಗ್ ಅಲ್ಲಿ One day fasting. ಒಂದು ದಿನ ಉಪವಾಸ. When you read Bible only, you want to have food. ಸತ್ಯವೇದ ಓದಿದ್ರೇನೆ ನೀವು ಊಟ ಮಾಡಬೇಕು. Write down in your hearts. ನಿಮ್ಮ ಹೃದಯದಲ್ಲಿ ಬರೆದುಕೊಳ್ಳಿರಿ. I'm telling you, you will be blessed in this year. ನಾನು ಹೇಳುತ್ತಿದ್ದೇನೆ, ಈ ವರ್ಷದಲ್ಲಿ ನೀವು ಆಶೀರ್ವಾದ ಹೊಂದಿಕೊಳ್ಳುತ್ತೀರಿ. You never lack anything, I'm saying. ಯಾವುದಕ್ಕೂ ನೀವು ಕೊರತೆ ಆಗುವುದಿಲ್ಲ. Hallelujah. Hallelujah. And second one. ಎರಡನೆಯದಾಗಿ PP. BP. Not PP. PP. What is a PP? PP. You want a cure for the defect. Super. This is what I want. Players don't want to silently. Want to enjoy. Yeah? What is a PP? PP ಅಂದ್ರೆ ಏನು? 1 second you forget means you'll play again. Whole line it will come. ನೀವು ಮರ್ತೋದ್ರೆ ಅದನ್ನು ತಿರುಗಿ ಅದನ್ನು ಪ್ಲೇ ಮಾಡ್ತಾರೆ. You can say now 50% at least. P. Oh, very good. 50 again 50% can. ತಿರುಗಿ 50%. Without prayer, ಪ್ರಾರ್ಥನೆ ಇಲ್ಲದೆ don't meet anyone. ಯಾರನ್ನು ಸಂಧಿಸಬೇಡಿ. Don't meet people. ಮನುಷ್ಯರನ್ನು ಸಂಧಿಸಬೇಡಿರಿ. People you cannot meet. PP means people. Without prayer you cannot meet. PP ಅಂದರೆ ಪ್ರೇಯರ್ ಪೀಪಲ್. ಪ್ರಾರ್ಥನೆ ಇಲ್ಲದೆ ಮನುಷ್ಯರನ್ನು ನೀವು ಸಂಧಿಸಬೇಡಿ. It may your husband. ನಿಮ್ಮ ಗಂಡನಾಗಿರಬಹುದು. It may your wife. ನಿಮ್ಮ ಹೆಂಡತಿ ಆಗಿರಬಹುದು. It may your children. ನಿಮ್ಮ ಮಕ್ಕಳಾಗಿರಬಹುದು. First pray, again only start your life to speak with everyone. ಫಸ್ಟ್ ಮೊದಲನೇದಾಗಿ ಪ್ರಾರ್ಥಿಸಿರಿ, ಮತ್ತೆ ಮನುಷ್ಯರನ್ನು ಸಂಧಿಸಿರಿ. Listening very easy, but when you do know, it's a great changes will come. ಕೇಳಿಸಿಕೊಳ್ಳುವುದು ತುಂಬಾ ಸುಲಭ, ಆದರೆ ಇದನ್ನು ಹೋಗಿ ನಿಜವಾಗಲೂ ಪ್ರಾಕ್ಟಿಕಲ್ ಆಗಿ ಮಾಡಿದರೆ ಜೀವನವೇ ಬದಲಾವಣೆ ಹೊಂದಿಕೊಳ್ಳುತ್ತದೆ. Dedicate your life to the Lord. ನಿಮ್ಮ ಜೀವನವನ್ನು ದೇವರಿಗೋಸ್ಕರ ನೀವು If you're not reading the Bible, I'll never have food, Lord. ದೇವರೇ, ನಾನು ಸತ್ಯ ವೇದವನ್ನು ಓದದೆ ನಾನು ತಿಂಡಿ ತಿನ್ನುವುದಿಲ್ಲ. Many people are there, calendar people. ಅನೇಕರು Focus upon calendar. ಕ್ಯಾಲೆಂಡರ್ ಪೀಪಲ್ ಇದ್ದಾರೆ. Calendar. ಆ ಕ್ಯಾಲೆಂಡರ್ ಅಲ್ಲಿ ಒಂದು ವಚನ ಓದ್ಬಿಟ್ಟು ಹೋಗ್ಬಿಡ್ತೀನಿ. I'll ban that calendar. ಆ ಕ್ಯಾಲೆಂಡರ್ ಬ್ಯಾನ್ ಮಾಡುತ್ತಾರೆ. I want to put big chapters in that calendar. ಒಂದು ಅಧ್ಯಾಯನ ಆ ಕ್ಯಾಲೆಂಡರ್ ಅಲ್ಲಿ ಹಾಕಬೇಕು. Who spoiled that calendar? I don't know. ಕ್ಯಾಲೆಂಡರ್ ಯಾರು
One verse. What is that? One ಒಂದೇ verse. ಒಂದು ವಚನ. If they'll now everybody is hunger, no? Afternoon we want a good lunch, okay? I don't know what lunch prepare. But what? If they'll put little only meat, you'll have and go, huh? ಎಲ್ಲರೂ ಹೊಟ್ಟೆ ಹಸಿದಿದ್ದೀರಿ. Today I'll see how much they make. ಪ್ರಾರ್ಥನೆ ಆದ ನಂತರ Calendar lovers, today put only calendar only. ಸ್ವಲ್ಪನೇ ಸ್ವಲ್ಪ ತಿಂದ್ರೆ ಹೊಟ್ಟೆ ತುಂಬುತ್ತಾ? ಹಾಗೆಯೇ ಕ್ಯಾಲೆಂಡರ್ ಅಲ್ಲೂ ಸಹ ಒಂದೇ ಒಂದು ವಚನ ಓದ್ಬಿಟ್ಟು ಹೋದ್ರೆ You ಹೊಟ್ಟೆ know, calendar lovers will get only calendar food. ಕ್ಯಾಲೆಂಡರ್ ಯಾರ್ಯಾರು ಪ್ರೀತಿಸ್ತಾರೋ ಅಷ್ಟೇ ಊಟ ಸಿಗುತ್ತದೆ. No full plate, only calendar food. ಫುಲ್ ಊಟ ಸಿಗುವುದಿಲ್ಲ, ಕ್ಯಾಲೆಂಡರ್ ಅಲ್ಲಿ ಇರೋಷ್ಟು ಊಟನೇ. Oh, BB means Bible, 1 verse I can read and go, I can have food. No. ಬೈಬಲ್ Much time. ಬೈಬಲ್ ಓದ್ಬಿಟ್ಟಂದ್ರೆ ಒಂದೇ ಒಂದು ವಚನ ಓದ್ಬಿಟ್ಟು ಹೋಗಿ ತಿಂಡಿ ತಿನ್ನೋದಲ್ಲ, ದೇವರಿಗೋಸ್ಕರ ಸಮಯವನ್ನು ನೀವು ಇಡಿ. After all this education, ಆಫ್ಟರ್ ಆಲ್ ಈ ಒಂದು ವಿದ್ಯಾಭ್ಯಾಸ, ಲೋಕದ ವಿದ್ಯಾಭ್ಯಾಸ, every day we practice and we go and write exam. ಪ್ರತಿದಿನ ನಾವು ಓದಿ ಪ್ರಾಕ್ಟೀಸ್ ಮಾಡಿ ಹೋಗಿ ಪರೀಕ್ಷೆಯನ್ನು ಬರೆಯುತ್ತೇವೆ. My friend was there, very good reader. ನನ್ನ ಒಂದು ಸ್ನೇಹಿತ ಇದ್ದ, ತುಂಬಾ ಒಳ್ಳೆ ಚೆನ್ನಾಗಿ ಓದುತ್ತಾರೆ. पढ़ा बहुत पढ़ा. ತುಂಬಾ ಓದಿದ್ರು ತುಂಬಾ ಓದಿದ್ರು. लिखा पेजा लिखा बहुत लिखा. ಬರೆದ್ರು ಹಾಳೆಗಳು ತಗೊಂಡು ಪೇಜ್ಗಳು ತಗೊಂಡು ಬರೆದ್ರು. रिजल्ट आया बड़ा अंडा आया. ರಿಸಲ್ಟ್ ಬಂತು, ದೊಡ್ಡ 0 ಬಂತು. But coming to the Lord, coming to the word of God, one chapter, they will read, Lord my shepherd. ಆದ್ರೆ Once they open the Bible, the sleep will come automatically. ಕರ್ತನ ಹತ್ರ Many have experienced that thing so. ಕರ್ತನು ನನಗೆ ಕುರುಬನು ಎಂಬ ಒಂದು ಚಾಪ್ಟರ್ ತೆಗೆದುಕೊಂಡು ಓದ್ತಾ ಹಂಗೆ ಮಲ್ಕೊಂಡ್ ಬಿಡ್ತದ. Only one verse enough for them. ಒಂದೇ ವಚನ ಸಾಕು. Night time they'll go and read the Bible. ಆಮೇಲೆ ರಾತ್ರಿ ಹೋಗಿ ಸತ್ಯವೇದವನ್ನು ಓದುತ್ತಾರೆ. Why you are reading in the night 2 o'clock? ಯಾಕಮ್ಮ 2 ಗಂಟೆ ಆಯ್ತು, ಯಾಕೆ ಓದುತ್ತಿದ್ದೀಯಾ? I'm not getting sleep. ನಮ್ಗೆ ನಿದ್ದೆ ಬರ್ತಿಲ್ಲ, ಅದಕ್ಕೋಸ್ಕರ ಸತ್ಯವೇದವನ್ನು ಓದುತ್ತಿದ್ದೇನೆ. You want word of God, not getting sleep, huh? So you read sleep. When you read the Bible, you will get sleep, huh? But sleeping things, huh? ನಿದ್ದೆ ಬರ್ತಿಲ್ಲ, ಅದಕ್ಕೋಸ್ಕರ ಸತ್ಯವೇದವನ್ನು ಓದುತ್ತಿದ್ದೇನೆ. ಅದೇನು ಸ್ಲೀಪಿಂಗ್ ಪಿಲ್ಸ್ ಸತ್ಯವೇದ? Where am I? Very young man, youth. The time when love letter came to me first time. ನಾನು ತುಂಬಾ ಯೌವನಸ್ಥನಾಗಿದ್ದಾಗ ನನಗೆ ಒಂದು ಲವ್ ಲೆಟರ್ ಬಂದಿತ್ತು. Aha. Some youths are dreaming themselves. ತುಂಬಾ ಒಂದು ಕನಸು. They are going to their youth dream. ಒಂದು ಚಿಕ್ಕ ವಯಸ್ಸಿನ ಕನಸಿಗೆ ಎಲ್ಲರೂ ಹೋಗ್ತಿದ್ದೀರಿ, ಯೌವನ I ಕನಸಿಗೆ. know somebody got love letter, somebody got love words, somebody told you're very handsome, you're good looking, I love you da. ಲವ್ ಲೆಟರ್ ಸಿಕ್ಕಿರುತ್ತೆ, ತುಂಬಾ ನೀನು ಹ್ಯಾಂಡ್ಸಮ್ ಆಗಿದೆಯಾ, ಚೆನ್ನಾಗಿದೆಯಾ, ಐ ಲವ್ ಯು ಡಾ ಅಂತ ಹೇಳಿರ್ತಾರೆ. One letter. ಒಂದು ಲೆಟರ್ I got it. ನನಗೆ ಸಿಕ್ಕಿತ್ತು. 3 months. 3 ತಿಂಗಳು. I was torn. See, reading. Reading. Oh, nothing was there. Only 3-4 lines only. ಆ 3-4 ಲೈನ್ಸ್ ಬರ್ತಿರೋ ಲೆಟರ್ ಅನ್ನು 3 ತಿಂಗಳಿಂದ ಓದೋದು ನಗದು. She's only, I think so, 2 minutes she written, I think so, 4 lines, that's it. 4 ಲೈನ್ ಬರ್ತಿರೋದಷ್ಟೇ. And whole 3 months I'm dreaming, oh, she will be like this, all the time read and enjoy every moment. 3 ತಿಂಗಳು ಪ್ರತಿ ನಿಮಿಷ ಲೆಟರ್ ತಗೊಳ್ಳೋದು, ಓದೋದು, ಸಂತೋಷ ಪಡೋದು. Truly it's happened, ma. Truly it's happened. ನಿಜವಾಗಲೂ ಆಯಿತು. Because why, you know? ಯಾಕೆ ಗೊತ್ತಾ? I love my lover. ನಾನು ನನ್ನ ಪ್ರೀತಿಯ ಸಂಗಾತಿಯನ್ನು ಪ್ರೀತಿಸುತ್ತೇನೆ. That's why letter became very close to me. ಅದಕ್ಕೆ ಆ ಲೆಟರ್ ನನಗೆ ತುಂಬಾ ಹತ್ತಿರಕ್ಕೆ ಆಯಿತು. If you love Jesus, ನೀನು ಯೇಸು ಸ್ವಾಮಿಯನ್ನು if you ಪ್ರೀತಿಸಿದರೆ, really love Jesus, ನಿಜವಾಗಲೂ ನೀನು ಯೇಸು you ಸ್ವಾಮಿಯನ್ನು never ಪ್ರೀತಿಸಿದರೆ, keep your Bible aside. ನೀನು ಸತ್ಯವೇದವನ್ನು ಎಲ್ಲೋ You keep ಇಡುವುದಿಲ್ಲ. on reading the Bible every time. You will be enjoying you, worshiping the Lord and praising God and loving God all the time. ನೀನು ಯಾವಾಗಲೂ ಸತ್ಯವೇದವನ್ನು ಓದುತ್ತಿದ್ದೀಯಾ, ಯಾವಾಗಲೂ ನೀನು ಆಡುತ್ತಿರುತ್ತೀಯಾ, ಯಾವಾಗಲೂ ಆರಾಧಿಸುತ್ತಿರ್ತೀಯ, ಯೇಸು ಸ್ವಾಮಿಯನ್ನು ನೀನು ಆರಾಧಿಸುತ್ತೀಯ. Because He's a true lover. ಯಾಕಂದ್ರೆ ಆತನು ನಿತ್ಯವಾದ He's ನಿಜವಾದ given His life for us. ಆತನು ನಮಗೋಸ್ಕರ ಜೀವನವನ್ನೇ ಕೊಟ್ಟಿದ್ದಾನೆ. If you read every day, ನೀನು ಪ್ರತಿನಿತ್ಯ ಅದನ್ನು ಓದಿದರೆ you get lot of deliverance in your life. ನಿನ್ನ ಜೀವನದಲ್ಲಿ ಅನೇಕ ಬಿಡುಗಡೆಯನ್ನು ಸಿಗುತ್ತದೆ. You know the love of God in your life. ದೇವರ ಒಂದು ಪ್ರೀತಿ ಏನೆಂಬುದಾಗಿ ಅರಿತುಕೊಳ್ಳುತ್ತೀಯ. How to overcome everything you know. ಎಲ್ಲವನ್ನು ಹೇಗೆ ನೀನು ಜಯಿಸಬೇಕೆಂಬುದಾಗಿ ಕಲಿತುಕೊಳ್ಳುತ್ತೀಯ. How you want to live a testimony life you will live. ಹೇಗೆ ಸಾಕ್ಷಿಯಾಗಿ ಜೀವಿಸಬೇಕೆಂಬುದಾಗಿ
ಸ್ವಂತಕ್ಕಾಗಿ ಕರೆದುಕೊಳ್ತೀಯ. So you fall in love with the word of God, not simply reading verses. ದೇವರ ವಾಕ್ಯದ ಓದುವುದರಲ್ಲಿ ನಿನ್ನ ಪ್ರೀತಿಯನ್ನು ಬಿಡು. Hallelujah. Hallelujah. How many can say 66 books immediately? ಎಷ್ಟು ಜನ 66 ಪುಸ್ತಕ ತಕ್ಷಣ ಹೇಳ್ತೀರಿ? Maria, Yarma, Martha, Maria. ಯಾರು ಹೇಳ್ತೀರಾ 66 ಪುಸ್ತಕ? Sir, ನೀವು ಹೇಳ್ತೀರಾ? ಯಾರು ಹೇಳಲ್ಲ? 15 ನಿಮಿಷ ಟೈಮ್ ಕೊಟ್ಟು ರಿವೈಸ್ ಮಾಡಿ ಹೇಳ್ಬೇಕು. ಯಾಕೆ ಹೇಳಿ? ಪ್ರೈಸ್ ಮನಿ ಸಿಗುತ್ತೆ, ಗಿಫ್ಟ್ ಹ್ಯಾಂಪರ್ ಸಿಗುತ್ತೆ. ಹೋಗ್ಲಿ, ಬೈಬಲ್ಗಳನ್ನು ಇದು ನೋಡ್ಬೇಡಿ, ಯಾವ್ದು ನೋಡ್ಬೇಡಿ. ನ್ಯೂ ಟೆಸ್ಟಿಮೆಂಟ್ ಅಲ್ಲಿ ಎಷ್ಟು ಬುಕ್ಗಳಿದೆ? 27. ಕರೆಕ್ಟಾ? 27. ಹೊಸ ಒಡಂಬಡಿಕೆಯಲ್ಲಿ ಎಷ್ಟು ಪುಸ್ತಕಗಳಿದೆ? 27. ಓಲ್ಡ್ ಟೆಸ್ಟಿಮೆಂಟ್ ಹಳೆಯ ಒಡಂಬಡಿಕೆ 60. ಎಲ್ಲ ಹೇಳೋರು ಹೇಳ್ಬಿಡಿ. 39. ವೆರಿ ಗುಡ್. ಇಲ್ಲಿ ಪ್ರವಾದಿ ಗಂಧನೆಗಳಿದೆ. There is a prophets book, no? What is a major prophet book? What is a minor prophet book? ದೊಡ್ಡ ಪ್ರವಾದಿ ಯಾರು, ಚಿಕ್ಕ ಪ್ರವಾದಿ ಪುಸ್ತಕ ಯಾವುದು? ಒಂದೊಂದು ಹೆಸರು ಹೇಳಿ. ವೆರಿ ಗುಡ್. ಒಂದು ಚಾಪ್ಟರ್ಗಳು ಜಾಸ್ತಿ ಇದೆ ಅಂತ. ಕರೆಕ್ಟ್, ಗುಡ್. ಇದು ಈ ಕಡೆ ವಾಯ್ಸ್ ಬರ್ತಾ ಇಲ್ಲ. ಯೆಶಾಯ ಪ್ರವಾದನೆ ಗ್ರಂಥ ಒಂದು ಯೆಶಾಯ, ಪ್ರವಾದಿ. ಯೆರೆಮೀಯ, ವೆರಿ ಗುಡ್. ಮೈನರ್ ಚಿಕ್ಕ ಪ್ರವಾದಿ ಚಿಕ್ಕ ಪ್ರವಾದಿಗಳು. Good. So, whenever we ask, we want to ready to give the answer. ನಾವು ಯಾವಾಗ ಕೇಳುತ್ತೇವೋ ನೀವು ಸಿದ್ಧರಾಗಿರಬೇಕು ಉತ್ತರ ಕೊಡುವುದಕ್ಕೆ. Hallelujah. Hallelujah. So, I am very happy to come to this church. ನಾನು ಈ ಸಭೆಗೆ ಬರುವುದಕ್ಕೆ ತುಂಬಾ ಸಂತೋಷವಾಯಿತು. This is only introduction of my, what can I say? So, just motivation. ಇದು ಒಂದು ಬಲಪಡಿಸುವುದಕ್ಕೆ ಒಂದು ಇಂಟ್ರೊಡಕ್ಷನ್ ಅಷ್ಟೇ. Next time you come, ನೆಕ್ಸ್ಟ್ ಟೈಮ್ ಬರುವಾಗ should we have a wonderful meeting? ಸುಂದರವಾದ ಒಂದು ಮೀಟಿಂಗ್ ಇರೋಣ. I know small things, small words have blessed you more and more. ನನಗೆ ಗೊತ್ತು ಒಂದು ಚಿಕ್ಕ ಚಿಕ್ಕ ಮಾತುಗಳೇ ನಿಮ್ಮನ್ನು ಆಶೀರ್ವದಿಸಲ್ಪಟ್ಟಿದೆ. Whoever took the baptism, they have the power. God has given authority. ಯಾರೆಲ್ಲ ದೀಕ್ಷಾ ಸ್ನಾನ ಹೊಂದಿಕೊಂಡಿದ್ದೀರೋ ದೇವರು ಅವರಿಗೆ ಒಂದು ಶಕ್ತಿಯನ್ನು ಅಧಿಕಾರವನ್ನು ಕೊಟ್ಟಿದ್ದಾರೆ. This all why is given? ಯಾಕೆ ಇದನ್ನೆಲ್ಲ ಕೊಟ್ಟಿದ್ದಾರೆ? To win the souls for the kingdom of God. ದೇವರ ರಾಜ್ಯಕ್ಕೆ ಆತ್ಮಗಳನ್ನು ಗೆಲ್ಲುವುದಕ್ಕೆ. Many houses I went. ಅನೇಕ ಮನೆಗಳಿಗೆ ಹೋದೆನು ನಾನು. I went first day. ಮೊದಲನೇ ದಿನ ಹೋದೆನು. They was praying, bless my mother, bless my father, bless my sister, bless my brother-in-law, bless my sister, bless my family members. ನಮ್ಮ ತಂದೆಯನ್ನು ಆಶೀರ್ವದಿಸು, ತಾಯಿಯನ್ನು ಆಶೀರ್ವದಿಸು, ತಮ್ಮನನ್ನು ಆಶೀರ್ವದಿಸು, ತಂಗಿಯನ್ನು ಆಶೀರ್ವದಿಸು, ಈ ಕುಟುಂಬಸ್ಥರನ್ನು ಆಶೀರ್ವದಿಸು ಎಂಬುದಾಗಿ ಪ್ರಾರ್ಥಿಸುತ್ತಿದ್ದಾರೆ. Second day. ಎರಡನೇ ದಿನ ಹೋದೆನು. Same prayer. ಅದೇ ಪ್ರಾರ್ಥನೆ. Third day. ಮೂರನೇ ದಿನ Same prayer. ಅದೇ ಪ್ರಾರ್ಥನೆ. Fourth day. ನಾಲ್ಕನೇ ದಿನ Same prayer. ಅದೇ ಪ್ರಾರ್ಥನೆ. I said, parrots, ಗಿಣಿಯೇ, don't be pray like a parrot. ಗಿಣಿ ಹಾಗೆ ಪ್ರಾರ್ಥನೆ ಮಾಡಬೇಡಿರಿ. No, we teach parrot good morning. We'll be telling good morning. ಗಿಣಿಗೆ ಗುಡ್ ಮಾರ್ನಿಂಗ್ ಎಂಬುದಾಗಿ ಕಲಿಸಿಕೊಟ್ರೆ ಯಾವಾಗ್ಲೂ ಗುಡ್ ಮಾರ್ನಿಂಗ್ ಅಂತ. Morning you go, good morning. ಬೆಳಗ್ಗೆ ಹೋದ್ರು ಗುಡ್ ಮಾರ್ನಿಂಗ್. Afternoon you go, good morning. ಮಧ್ಯಾಹ್ನ ಹೋದ್ರು ಗುಡ್ ಮಾರ್ನಿಂಗ್. Evening you go, good morning. ಸಾಯಂಕಾಲ ಹೋದ್ರು ಗುಡ್ ಮಾರ್ನಿಂಗ್. Night you go, good ರಾತ್ರಿ morning. ಹೋದ್ರು ಗುಡ್ ಮಾರ್ನಿಂಗ್. Midnight also good morning. ಮಧ್ಯರಾತ್ರಿಯಲ್ಲಿ ಹೋದ್ರು ಗುಡ್ ಮಾರ್ನಿಂಗ್. Why? ಯಾಕೆ? Learning that is all. ಅದೇ ಕಲ್ತ್ಕೊಂಡಿರೋದು ಅಷ್ಟೇ. As a Christian, we want to know the season of God. ಕ್ರೈಸ್ತರಾಗಿ ನಾವು ಕರ್ತನನ್ನು ಹೆಚ್ಚಾಗಿ ಅರಿತುಕೊಳ್ಳಬೇಕು. In this season, what we want to pray. ಯಾವ ಪ್ರಾರ್ಥನೆ ಯಾವ ಸಮಯದಲ್ಲಿ ಪ್ರಾರ್ಥಿಸಬೇಕು We want to learn. ಅದನ್ನು ನಾವು ಕಲಿತುಕೊಳ್ಳಬೇಕು. Many things is there to reveal. Next time I'll come, we'll go and bless more. ಅನೇಕ ಕಾರ್ಯಗಳಿದೆ ನನಗೆ ಹೇಳಲಿಕ್ಕೆ. ನಾನು ಮತ್ತೆ ಬರ್ತೇನೆ, ಹೇಳುತ್ತೇನೆ, ಮತ್ತೆ ಆಶೀರ್ವದಿಸಲ್ಪಡ್ತೇನೆ. Somewhere in the corner, the smell is coming. Sweet, 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 sweet. ಮೂಲೆಯಿಂದ ವಾಸನೆ ಬರ್ತಾ ಇದೆ. Mike is here. ಮೈಕ್ ಇಲ್ಲಿದೆ. Desire for God more is here. ದೇವರಿಗೋಸ್ಕರ ಆಸಕ್ತಿ ತುಂಬಾ ಇದೆ. The flavor can. ಅಲ್ಲಿ ವಾಸನೆ ಅಲ್ಲಿಂದ ಬರ್ತಾ ಇದೆ. How can I stand? ಹೇಗೆ ನಿಂತ್ಕೊಳ್ಳುವುದು? How can I preach? ಹೇಗೆ ನಾನು The ಪ್ರಸಂಗಿಸುವುದು? smell is from corner. ಒಂದು ಸುವಾಸನೆ ಕಾಫಿ. Focus is that side. Mind is going that side. Smelling side. ಮೈಂಡ್ ಎಲ್ಲ ಆ ಕಡೆನೇ ಹೋಗುತ್ತಿದೆ. But body. ದೇಹ ಮಾತ್ರ ಇಲ್ಲಿದೆ ಅಷ್ಟೇ. Let us be this time and we have good time with the Lord. ತಿರುಗಿ ನಾವು ಸಂಧಿಸೋಣ, ದೇವರಲ್ಲಿ ಒಳ್ಳೆ ಸಮಯವನ್ನು ಕಳೆಯೋಣ.
I will tell you, live for Christ. ನಾನು ಹೇಳ್ತೇನೆ ಕ್ರಿಸ್ತನಿಗೋಸ್ಕರ ಬದುಕಿರಿ. I'm telling you, all are sitting, brother, you have to take the baptism. ಸಹೋದರ, ನೀನು ದೀಕ್ಷಾಸ್ನಾನ ಹೊಂದಿಕೊಳ್ಳಬೇಕು. When you take the baptism, there is this much of authorities. You will cast out the devils, and you will speak in new tongues, and serpents you can take out. Any problems you can face. And fourthly, anything poison things you drink also nothing will happen. And fifthly, you can pray anyone. That is the benefits to take baptism. Matantra, kutantra, Allah. ದೀಕ್ಷಾ ಸ್ನಾನವನ್ನು ಹೊಂದಿಕೊಂಡಿದ್ದರೆ ದೇವರು 5 ಒಂದು ಅಧಿಕಾರಗಳನ್ನು ನಿಮಗೆ ಕೊಟ್ಟಿದ್ದಾರೆ. ಹೊಸ ದೆವ್ವಗಳನ್ನು ಬಿಡಿಸುವುದು, ಹೊಸ ಭಾಷೆಗಳಿಂದ ಮಾತನಾಡುವುದು, ಹಾವುಗಳನ್ನು ಎತ್ತುವುದು, ವಿಷ ಪದಾರ್ಥವನ್ನು ಕುಡಿದರೂ ಅದೇನೂ ಆಗುವುದಿಲ್ಲ, ಮತ್ತು ರೋಗಿಗಳ ಮೇಲೆ ಕೈ ಹಿಡಿದರೂ ಅವರಿಗೆ ಸ್ವಸ್ಥತೆಯನ್ನು ಹೊಂದಿಕೊಳ್ಳುವುದು. Baptism only not dipping in the water. ದೀಕ್ಷಾ ಸ್ನಾನ ಅಂದರೆ ಬರೀ ನೀರಲ್ಲಿ ಮುಳುಗಿ ಏಳುವುದಲ್ಲ, Dying ourselves, living for Christ. ನಮ್ಮೊಂದಿಗೆ ನಾವು ಸತ್ತು ಹೋಗುವುದು, ದೇವರಿಗೋಸ್ಕರ ಬದುಕುವುದು. Hallelujah. Hallelujah. Everyone 2 minutes stand up. We surrender 2 to the ನಿಮಿಷ Lord. ನಾವು ನಿಂತುಕೊಂಡು ದೇವರಿಗೆ ನಾವು ಸರೆಂಡರ್ ಆಗೋಣ. ಕಣ್ಣುಗಳು ಮುಚ್ಚಿಕೊಂಡು ದೇವರ ಕಡೆ ತಿರುಗಿ ನೋಡೋಣ. Let us close our eyes and look unto God. What all you listened, it is not a written and came and has spoken here. ನೀವು ಏನೆಲ್ಲ ನೀವು ಕೇಳಿಸಿಕೊಂಡಿದ್ದೀರೋ ನಾನು ಅದನ್ನು ಬರೆದುಕೊಂಡು ಬಂದು ಪ್ರಸಂಗಿಸಿದ್ದಲ್ಲ, It is voice of God. ಅದು ದೇವರ ಸ್ವರವಾಗಿದೆ. That's why. ಅದಕ್ಕೋಸ್ಕರನೇ Just close your eyes. ಕಣ್ಣುಗಳನ್ನು ಮುಚ್ಚಿ Look unto Jesus. ಯೇಸು ಸ್ವಾಮಿಯ ಕಡೆ ನೋಡುவோಣ. 2 minutes. 2 ನಿಮಿಷ You pray with the Lord. ನೀವು ಕರ್ತನ ಹತ್ರ ಪ್ರಾರ್ಥನೆ ಮಾಡಿದೆ. Many years, Lord, ಅನೇಕ ವರ್ಷಗಳು ಕರ್ತನೆ, I wasted my time. ನನ್ನ ಸಮಯವನ್ನು ವ್ಯರ್ಥ ಮಾಡಿದೆ. Even I have the opportunity to share your gospel. ನಿನ್ನ ಸುವಾರ್ತೆಯನ್ನು ಸಾರುವುದಕ್ಕೆ ಅವಕಾಶವಿದ್ದರೂ Because of my shy, ನನ್ನ ಒಂದು ನಾಚಿಕೆಗೋಸ್ಕರ I never shared your gospel. ನಿನ್ನ ಸುವಾರ್ತೆಯನ್ನು ನಾನು ಸಾರಲಿಲ್ಲ. I was only boosting myself, but I never said Jesus is the Lord and Savior in your life. ನನ್ನ ಬಗ್ಗೆ ನಾನು ಹೆಚ್ಚಿಸಿಕೊಳ್ಳುತ್ತಿದ್ದೇನೆ ಹೊರತು ಯೇಸು ಸ್ವಾಮಿಯೇ ರಕ್ಷಕನು ನಿನ್ನ ಜೀವನಕ್ಕೆ ಎಂಬುದಾಗಿ ನಾನು ಹಂಚಿಕೊಳ್ಳಲಿಲ್ಲ. Father, this new year, ತಂದೆ, ಈ ಒಂದು ಹೊಸ ವರ್ಷದಲ್ಲಿ Lord, I surrender. ನಾನು ನನ್ನನ್ನು ಅರ್ಪಿಸುತ್ತೇನೆ. I know, Lord, your whatever I gifted, Lord, you kept for me a plans and your purpose will be fulfilled in my life. ನನಗೆ ಗೊತ್ತು ಕರ್ತನೆ, ನೀನು ಏನೆಲ್ಲ ಸಂಕಲ್ಪ ನನ್ನ ಮೇಲೆ ಇದೆಯೋ ಅದು ನೆರವೇರುವುದು. Come on, open your heart and receive one. You want to be testimony every day without sharing the gospel to others. Don't sleep. ನಿಮ್ಮ ಹೃದಯಗಳನ್ನು ಬಿಚ್ಚಿ ಪಡೆದುಕೊಳ್ಳಿರಿ. ಸುವಾರ್ತೆಯನ್ನು ಸಾರದೆ ನೀವು ಮಲಗಿಕೊಳ್ಳಬೇಡಿರಿ. Don't forget BB. Without reading Bible, don't take the breakfast. ಬಿಬಿಯನ್ನು ಮರೆತು ಹೋಗಬೇಡಿರಿ. ಸತ್ಯವೇದವನ್ನು ಓದದೆ ನೀವು ತಿಂಡಿ ತಿನ್ನಬೇಡಿರಿ. BB. Without praying with the Lord, don't go and meet the people. ಪಿಪಿ ಅಂದರೆ ನೀವು ಪ್ರಾರ್ಥನೆ ಇಲ್ಲದೆ ಮನುಷ್ಯರನ್ನು ಸಂಧಿಸಲಿಕ್ಕೆ ಹೋಗಬೇಡಿರಿ. Decide and write down in your heart. ನೀವು ನಿರ್ಧರಿಸಿ ಹೃದಯದಲ್ಲಿ ಬರೆದುಕೊಳ್ಳಿರಿ. At least one per day you want to share the gospel of Jesus Christ. ಅಟ್ಲೀಸ್ಟ್ ಒಬ್ಬರಿಗೆ ಯೇಸು ಸ್ವಾಮಿಯ ಬಗ್ಗೆ ಸುವಾರ್ತೆಯನ್ನು ನೀವು ಹಂಚಿಕೊಳ್ಳಬೇಕು. Jesus is ready to come. ಯೇಸು ಸ್ವಾಮಿ ಸಿದ್ಧವಾಗಿದ್ದಾರೆ ಬರುವುದಕ್ಕೆ. Because of you is not coming. ನಿನಗೋಸ್ಕರ ನಿನ್ನಿಂದಲೇ ಆತನು ಬರುವುದು ತಡವಾಗಿದೆ. Because you want to share the people the kingdom of the God gospel. ಯಾಕಂದ್ರೆ ಪರಲೋಕದ ಬಗ್ಗೆ ನೀನು ಒಂದು ಸುವಾರ್ತೆಯನ್ನು ಎಲ್ಲರ ಸಂಗಡ ಹಂಚಿಕೊಳ್ಳಬೇಕು. Open your heart and surrender, sisters and brothers. ಹೃದಯಗಳನ್ನು ಬಿಚ್ಚಿ ನಿಮ್ಮನ್ನು ನೀವು ಸರೆಂಡರ್ ಮಾಡಿರಿ ಸಹೋದರ ಸಹೋದರಿಯರೇ. Lord, this new year I completely surrender, Lord. ತಂದೆ, ಈ ಹೊಸ ವರ್ಷದಲ್ಲಿ ನಾನು ಸಂಪೂರ್ಣವಾಗಿ ನನ್ನನ್ನು ನಾನು ಅರ್ಪಿಸುತ್ತೇನೆ. Lord, I prepare for your coming. ನೀನು ಬರೋಣಕ್ಕಾಗಿ ನಾನು ಸಿದ್ಧವಾಗಬೇಕು. Let my church want to fill with your many souls, O Lord. ನನ್ನ ಸಭೆಯು ಅನೇಕ ಆತ್ಮಗಳಿಂದ ತುಂಬಿರಬೇಕು. It is not only pastor's duty, Lord. Let I also work and stand for you, Lord. ಇದು ಪಾಸ್ಟರ್ ಕೆಲಸವೇ ಅಲ್ಲ, ಇದು ನಾನು ಸಹ ಕೆಲಸ ಮಾಡಿ ನಿನಗೋಸ್ಕರ ನಿಲ್ಲಬೇಕು. And Lord, you want to also, Lord, sow to the Lord completely and fully, of Father God. ತಂದೆ, ನಿಮಗೋಸ್ಕರ ನಾನು ಬಿತ್ತಬೇಕು. Lord, you want to, Lord, invest for your kingdom of God. ದೇವರ ರಾಜ್ಯಕ್ಕೋಸ್ಕರ ನಾನು ಬಿತ್ತಬೇಕು. Lord, bless me to, Lord, give cheerfully, of Father God. ತಂದೆ, ನನ್ನ ಆಶೀರ್ವದಿಸು, ನಾನು ಸಂತೋಷವಾಗಿ ನಿಮಗೆ ಕೊಡುವುದಕ್ಕೆ. Lord, give me, Lord, the grace. ಆ ಕೃಪೆಯನ್ನು ನನಗೆ ಕೊಡು ಕರ್ತನೆ. I want to be witness for your Lord. ನಿನಗೋಸ್ಕರ ನಾನು ಸಾಕ್ಷಿಯಾಗಿರಬೇಕು ಕರ್ತನೆ. Help me, Lord.
ನನಗೆ ಸಹಾಯ ಮಾಡು Help ಕರ್ತನೆ, me, Lord. ಸಹಾಯ ಮಾಡು. Thank you, Lord. Oh, Lord, Shakira. Oh, Lord, Shakira. Lord, whoever surrendered today, Father God, ಯಾರೆಲ್ಲ ತಂದೆ ಅವರನ್ನು ನಿಮಗೆ ಅರ್ಪಿಸಿದ್ದಾರೋ let your work will be continued in their lives, O Father. ನಿಮ್ಮ ಕೆಲಸವು ಅವರ ಜೀವನದಲ್ಲಿ ಮುಂದುವರಲಿ. Thank you, Lord, this 1 hour time you've given to us to preach. ಈ 1 ಗಂಟೆ ಸಮಯ ಅವಕಾಶ ನನಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. Everyone hearts, O Lord, by your voice there will be opened, I believe. ಪ್ರತಿಯೊಬ್ಬರ ಹೃದಯವು ನಿಮ್ಮ ಸ್ವರವನ್ನು ಕೇಳಿಸಿಕೊಂಡು ಬಿಚ್ಚಲ್ಪಟ್ಟಿದೆ ಎಂಬುದಾಗಿ ನಾನು ನಂಬುತ್ತೇನೆ. And they are going to do a greater work for your sake, Lord. ಪ್ರತಿದಿನ ಅವರು ನಿಮಗೋಸ್ಕರ ಕೆಲಸ ಮಾಡುತ್ತಾರೆ ಎಂಬುದಾಗಿ ನಾನು ನಂಬುವವನಾಗಿದ್ದೇನೆ. Oh, Holy Spirit, God, guide them and lead them and teach them. ಪವಿತ್ರಾತ್ಮನೇ ಅವರಿಗೆ ನಡೆಸು, ಅವರಿಗೆ ಕಲಿಸು. Thank you, Lord, in the precious name of Jesus Christ, we pray. ಯೇಸುವಿನ ಅಮೂಲ್ಯವಾದ ಹೆಸರಿನಲ್ಲಿ ನಾನು ಪ್ರಾರ್ಥಿಸುತ್ತೇನೆ. Amen. ಆಮೆನ್. ಆಮೆನ್. May God bless you. Take care. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Thank you.